ನಮಸ್ಕಾರ ಪ್ರೀತಿಯ ವಾರ್ತಾಭಾರತಿ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ. ಅವರು ನೇತ್ರಪಾಲ್ ಅಂತೇಳಿ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರು, ಜೊತೆಗೆ ಈ ಕಾಸ್ಟ್ ಸೆನ್ಸಸ್ ಬಗ್ಗೆ, ಮೀಸಲಾತಿ ಬಗ್ಗೆ ಮತ್ತು ಈ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಜೊತೆಗೆ ಅವರು ಆ ಬಗ್ಗೆ ಮಾತನಾಡಿದ್ದಾರೆ. ಇನ್ಸ್ಪೈರಿಂಗ್ ಅಂಬೇಡ್ಕರ್ ಎನ್ನುವಂತಹ ಪೈನ್ ಆಫ್ ಮೆರಿಟ್ ಅನ್ನುವಂತಹ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಈಗ ನಡೀತಿರುವಂತಹ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಮಾಡ್ತೀನಿ. ಮತ್ತು ಜಾತಿ ಜನಗಣತಿಯ ಹಿಸ್ಟ್ರಿ ಹೇಗಿದೆ, ಭಾರತದಲ್ಲಿ ಹೇಗಿದೆ, ಕರ್ನಾಟಕದಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಈಗ ಜಾತಿ ಜನಗಣತಿ ವಿಷಯದಲ್ಲಿ ಕೆಲವು ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳು ಆಗ್ತಿದ್ದಾವೆ, ಅದು ಅವೈಜ್ಞಾನಿಕವಾಗಿದೆ ಅಂತ. ಸೊ ಹಾಗಾಗಿ ಸೆನ್ಸಸ್ ಹೇಗಾಗತ್ತೆ ಅನ್ನುವಂಥ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೇತ್ರಪಾಲ್ ಅವರನ್ನ ಸ್ವಾಗತಿಸ್ತೀನಿ. ನಾನು ಧರಣೀಶ್ ಬುಕ್ಕಿನಕೆರೆ. ನಿಮ್ಮಲ್ಲೊಂದು ಮನವಿ, ವಾರ್ತಾಭಾರತಿಯ ವೆಬ್ಸೈಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೇತ್ರಪಾಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತಂದರೆ, ಈ ಭಾರತದಲ್ಲಿ ಜಾತಿ ಜನಗಣತಿ ಮತ್ತು ಜಾತಿ ಜನಗಣತಿ ಇವುಗಳ ಇತಿಹಾಸ ಹೇಗಿದೆ? ಯಾಕೆಂದರೆ ಈ ರಾಜ್ಯದಲ್ಲಿ ಈಗ ಆಗಿರುವಂಥ ಈ ಜಾತಿ ಜನಗಣತಿ ಬಗ್ಗೆ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿಯ ಬಗ್ಗೆ ಒಂದು ಅಪಪ್ರಚಾರ ನಡೀತಿದೆ, ಪ್ರೊಪಗಂಡ ನಡೀತಿದೆ, ಅದು ಅವೈಜ್ಞಾನಿಕವಾಗಿದೆ ಅಂತ. ಸೊ ಹಾಗಾಗಿ ಈ ಪ್ರಕ್ರಿಯೆಗಳು ಹೇಗಿರ್ತವೆ, ಇದಕ್ಕೆ ಇತಿಹಾಸ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ನೋಡಿ, ನಾನೊಂದು ಆರ್ಟಿಕಲ್ ಬರೆದಿದ್ದೆ ವಿಜಯ ಕರ್ನಾಟಕದಲ್ಲಿ. ಅದರಲ್ಲಿ ಡೀಟೇಲ್ಡಾಗೆ ಒಂದು ಹಿಸ್ಟ್ರಿನ ನಾನು ಬರೆದಿದ್ದೆ. ಲೈಕ್ OBC ರಿಸರ್ವೇಷನ್ ಹೆಂಗೆ ಬಂತು ಅಂತ. ಲೈಕ್ 110 years ಹಿಸ್ಟ್ರಿ ಇದೆ ಇದಕ್ಕೆ. ಎಷ್ಟೊಂದು ಜನಕ್ಕೆ ಏನು ಹೇಳ್ತಾರೆ ಅಂದರೆ, ನಮ್ಮ ಮೀಡಿಯಾಗಳಲ್ಲಿ ಇಲ್ಲ ಈವನ್ ತುಂಬ ಜನ ಇಂಟೆಲೆಕ್ಚುಯಲ್ಸ್ ಕೂಡ VP ಸಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದು OBC ರಿಸರ್ವೇಷನ್ ಅಂತ ಒಂದು ಹೇಳ್ತಾರೆ. ಅದೇನೆಂದರೆ ಇಟ್ ವಾಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್ ಥಿಂಗ್ ಅಂತ. ಆದರೆ ಹಂಗಿಲ್ಲ, ಇದಕ್ಕೆ ಬಹಳಷ್ಟು ಒಂದು ದೊಡ್ಡ ಇತಿಹಾಸ ಇದೆ. ಇದರಲ್ಲಿ ಅಂಬೇಡ್ಕರ್ ಅವರು ಬರ್ತಾರೆ. ಅಂಬೇಡ್ಕರ್ ಆಲ್ಸೋ, ಬಾಬಾ ಸಾಹೇಬ್ ಅವರು ಕೂಡ ಅವರು OBC ರಿಸರ್ವೇಷನ್ ಫೈಟ್ ಮಾಡಿರೋರು. ಸೊ ಇವಾಗ ನೀವು ಮೊದಲನೇದು, ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ ನಾವು ಮೊದಲನೇ ರಿಸರ್ವೇಷನ್ ಯಾವುದ್ರಲ್ಲಿ ಬರುತ್ತೆ, ಇದು ಲೈಕ್ ಮೂಮೆಂಟ್ ಅಂತ ಹೇಳೋದಂದರೆ ನಮಗೆ ಮಿಲ್ಲರ್ಸ್ ಕಮಿಟಿಯಲ್ಲಿ ಬರುತ್ತೆ, ಒಡೆಯರ್ಸ್ ಅವ್ರ ಕಾಲದಲ್ಲಿ. ಸೊ ಅವ್ರದ್ರಲ್ಲಿ ಏನಾಗುತ್ತೆ, ರೆಪ್ರೆಸೆಂಟೇಷನ್ ಯಾರು ಕೊಡ್ತಾರೆ? ಒಕ್ಕಲಿಗರು ಮತ್ತು ಲಿಂಗಾಯತ್ಸ್, ಅವರು ಮತ್ತು ನಾನ್ ಬ್ರಾಹ್ಮಿನ್ಸ್ ಅಂತ. ಆಕ್ಚುಲಿ ಅವಾಗ ಬ್ರಾಹ್ಮಿನ್ಸ್ ಅಂಡ್ ನಾನ್ ಅನ್ನೋ ರೀತಿಯಲ್ಲಿ ಮೀಸಲಾತಿ ಅಲ್ಲಿ ಹೋಗಿ ಕೇಳ್ತಾರೆ. ಅವಾಗ ಅವರು ಮಿಲ್ಲರ್, ಅದು LC ಮಿಲ್ಲರ್ ಅಂತ ಒಬ್ಬರು, ಅವರು ಫುಲ್ಲು ರಿಸರ್ಚ್ ಮಾಡಿ ಎಷ್ಟು ಜನ ಇದ್ದಾರೆ ಎಲ್ಲೆಲ್ಲಿ ಅಂತ ನೋಡಿಬಿಟ್ಟು ಇವಾಗ ನಾನ್ ಬ್ರಾಹ್ಮಿನ್ಸ್ಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇದೆಯಾ ಇಲ್ವೋ ಅಂತ ಕಂಡುಹಿಡಿತಾರೆ. ಡೇಟಾ ತೆಗಿತಾರೆ. ಆ ಡೇಟಾ ತೆಗೆದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ದೇರ್ ಈಸ್ ಎ ಕಂಪ್ಲೀಟ್ ಮೊನಾಪಲೈಸೇಷನ್ ಆಫ್ ಬ್ರಾಹ್ಮಿನ್ಸ್ ಅಂತ. ಅವಾಗ ಅವರು ವಾಪಸ್ಸು ಕ್ಯಾಸ್ಟ್ ಸೆನ್ಸಸ್ನ, ಲೈಕ್ ಫಾರ್ ಎಕ್ಸಾಂಪಲ್ ಅವಾಗ ಕ್ಯಾಸ್ಟ್ ಸೆನ್ಸಸ್ಸು ನಮಗೆ ನೋಡಿ 1871 ಡೇಟಾ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ಅದಕ್ಕಿಂತ ಮುಂಚೆ ಬರೀ ಒಂದೊಂದು ಸ್ಮಾಲ್ ರೀಜನಲ್ಲಿ ಡೇಟಾ ತೆಗಿತಾ ಇರ್ತಾರೆ. ಆದರೆ ಕಂಟ್ರಿ ವೈಡ್ ಹೌಸ್ ಹೋಲ್ಡ್ ಸರ್ವೆ, ಹೌಸ್ ಹೋಲ್ಡ್ ಸೆನ್ಸಸ್ ಅಂದರೆ ಪ್ರತಿಯೊಂದು ಮನೆಗೂ ಹೋಗಿ ಈ ಸೆನ್ಸಸ್ ಡೇಟಾ ತೆಗ್ದು ಅವ್ರು ಎಷ್ಟು ಎಜುಕೇಷನ್ ತೆಗೆದಿದ್ದಾರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಎಜುಕೇಷನ್ ಇದೆಯಾ ಅವ್ರಿಗೆ, ಇಲ್ಲ ಕನ್ನಡದಲ್ಲಿ ಓದ್ತಾ ಇದ್ದಾರಾ, ಇಲ್ಲಾಂದರೆ ಡಿಗ್ರಿ ಆಗಿದೆಯಾ ಅವ್ರಿಗೆ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದೆಯಾ, ಎಲ್ಲನೂ ಫುಲ್ ಡಾಕ್ಯುಮೆಂಟ್ ಮಾಡ್ತಾರೆ. ಮತ್ತು ಇನ್ಕ್ಲೂಡಿಂಗ್ ಆಕ್ಯುಪೇಷನ್ಸ್, ಇವಾಗ ಯಾವ್ಯಾವ ಜಾತಿ ಯಾವ್ಯಾವ ಆಕ್ಯುಪೇಷನಲ್ಲಿದ್ದಾರೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ಲು ನೀವು ನಮ್ಮ ಲೆಫ್ಟ್ ಶೆಡ್ಯೂಲ್ಸ್ ಕ್ಯಾಸ್ಟ್ ಅವರು ಜಾಸ್ತಿ ಲೆದರ್ ಇಂಡಸ್ಟ್ರಿಯಲ್ಲಿದ್ದಾರೆ. ಅದರಲ್ಲಿ ನೀವು ಕ್ಯಾಸ್ಟ್ ಸೆನ್ಸಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತು ಅವರು ಇದರಲ್ಲಿ ಇನ್ನೂ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ ಕ್ಯಾಸ್ಟ್ ಸೆನ್ಸಸ್ಗಳಲ್ಲಿ, ಏನಂದರೆ ಸೋಷಲ್ ಹೈರಾರ್ಕಿನ ಡಾಕ್ಯುಮೆಂಟ್ ಮಾಡ್ತಾರೆ. ಓಕೆ, ಸೋಷಲ್ ಹೈರಾರ್ಕಿ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು. ಸೋಷಲ್ ಹೈರಾರ್ಕಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ನಿಮಗೆ 1901 ಸೆನ್ಸಸ್ಗೆ ಹೋದರೆ ನಿಮಗೆ ಅಲ್ಲಿ ಎಂಟೈರ್ ಗ್ರೂಪ್ಸ್ನ ಒಂದು 10 ಗ್ರೂಪಾಗೆ ಡಿಸ್ಟಿಂಗ್ವಿಷ್ ಮಾಡ್ತಾರೆ. ಆನ್ ದ ಟಾಪ್ ಗ್ರೂಪ್ 1 ಬಂದುಬಿಟ್ಟು ಬ್ರಾಹ್ಮಿನ್ಸ್, ನೆಕ್ಸ್ಟು ಕ್ಷತ್ರಿಯಾಸ್, ನೆಕ್ಸ್ಟು ವೈಶ್ಯಾಸ್, ಅದಾದಮೇಲೆ ಶೂದ್ರರು ಸ್ಟಾರ್ಟ್ ಆಗ್ತಾರೆ. ಸೊ ಗ್ರೂಪ್ 5, 6 ಒಂದು 10ವರೆಗೂ ಶೂದ್ರಾಸ್ ಬರ್ತಾರೆ. ಅದಾದಮೇಲೆ SCs ಬರ್ತಾರೆ, ಶೆಡ್ಯೂಲ್ ಕ್ಯಾಸ್ಟ್ ಬರ್ತಾರೆ. ಸೊ ಹಂಗೆ ಲಿಸ್ಟ್ ಆಗುತ್ತೆ ಇದರಲ್ಲಿ. ಸೊ ಯಾರ್ಯಾರು, ಸೊ ಅದಕ್ಕೆ ಅವ್ರು ಹೆಂಗೆ ಕಂಡುಹಿಡಿತಾರೆ ಅಂದರೆ, ಅದಕ್ಕೆ ಒಂದು ಸ್ವಲ್ಪ ಕ್ರೈಟೇರಿಯಾಸ್ ಹಾಕ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ಲು ಇವರು ದೇವಸ್ಥಾನಕ್ಕೆ ಹೋಗ್ಬೋದಾ,
ಇವ್ರನ್ನ ದೇವಸ್ಥಾನಕ್ಕೆ ಅಲೋ ಮಾಡ್ತಾ ಇದ್ದಾರಾ? ಇಲ್ಲ ಅಂದರೆ ಇವಾಗ ಬ್ರಾಹ್ಮಣರು ಬಂದ್ಬಿಟ್ಟು ಇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದಾರಾ? ಇಲ್ಲ ಈ ಬ್ರಾಹ್ಮಣರು ಇವ್ರನ್ನ ಟಚ್ ಮಾಡಕ್ಕೆ ಬಿಡ್ತಾರಾ? ಇಲ್ಲ ಅಂದರೆ ಅವ್ರಿಗೆ ಊಟ ಮಾಡಿಸ್ತಾರಾ? ಸೊ ಈ ಥರ ಎಲ್ಲ ಕ್ರೈಟೀರಿಯಾ ಇದು ಮಾಡಿ. ಸೊ ಇದು ನೋಡಿ, ಇದು ಬಹಳ ಮುಖ್ಯ. ಇದು ಏನಕ್ಕೆ ಅಂದರೆ ಈ ಸೋಷಲ್ ಹೈರಾರ್ಕಿಯಿಂದ ಏನಾಗ್ತಾ ಇತ್ತು ಅಂದರೆ, ಹಳೆ ಕಾಲದಲ್ಲಿ ಒಂದು ನೀವು ತಿಳ್ಕೊಬೇಕು, ನಮ್ಮ ಎಜುಕೇಷನ್ ಸ್ಕೂಲ್ಗಳೆಲ್ಲ ಎಲ್ಲಿರ್ತಾಯಿತ್ತು ಹಳೆ ಕಾಲದಲ್ಲಿ? ದೇವಸ್ಥಾನದಲ್ಲಿ ಇರ್ತಾಯಿತ್ತು. ಸೊ ಇವಾಗ ನೀವು ದೇವಸ್ಥಾನಕ್ಕೇ ಅಲೋ ಮಾಡಲಿಲ್ಲ ಅಂದರೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೋಗಲ್ಲ. ಸೊ ಎಜುಕೇಷನ್ ಬರಲ್ಲ. ಸೊ ಏನಾಗ್ತಾ ಇತ್ತು, ಆಮೇಲೆ ಬ್ರಿಟಿಷ್ ಅವ್ರು ಬಂದ ಮೇಲೆ ಏನಾಯಿತು ಅಂದರೆ ಈ ಇಂಗ್ಲೀಷ್ ಮಾಧ್ಯಮದ ಎಜುಕೇಷನ್ಗಳು ಬಂತು. ಅಲ್ಲೇನಾಯಿತು ನಿಮ್ಗೆ ಗೊತ್ತಿರ್ಬೋದು, ಅಂಬೇಡ್ಕರ್ ಸಾಹೇಬ್ರನ್ನೇ ಅವರು ಏನು ಹೇಳಿ ಆಚೆ ನಿಲ್ಲಿಸ್ಕೊಂಡು ಅವ್ರು ಓದಿದ್ದವರು. ಏನಂದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂರಿಸ್ತಾ ಇದ್ರು, ಇಲ್ಲಾಂದರೆ ಕಿಟಕಿಯಿಂದ ನೋಡಬೇಕು ಅವ್ರು ಆ ಕಾಲದಲ್ಲೆಲ್ಲ. ಇದು ನಮ್ಮ ದಲಿತರನ್ನೇ ಆಗಲಿ, ಈವನ್ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ನೋಡಿ, ನಾವು ಬರೀ ಯಾವಾಗಲೂ ದಲಿತರಿಗೆ ಅನ್ಟಚಬಿಲಿಟಿ ಆಗಿದೆ ಅಂತ ಹೇಳ್ತೀವಿ. ಆದರೆ ನೋಡಿ, ಒಂದು ಸೆಕ್ಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ ಇವಾಗ ನೋಡಿ, ದೇವಸ್ಥಾನದಲ್ಲಿ ಒಂದು ದೇವ್ರು ಇರುತ್ತೆ, ಗರ್ಭಗುಡಿ ಇರುತ್ತೆ. ಇವಾಗ ದಲಿತರು ಆ ರೋಡ್ಗೆ ಬರೋಕ್ಕಾಗಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ಸು ಏನು ಹೇಳಿ ಆ ಗರ್ಭಗುಡಿಗೆ ಬಿಡಲ್ಲ ಅವ್ರನ್ನ. ಆದರೆ ಒಂದು ಸ್ಟೇಜಲ್ಲಿ ಏನು ಹೇಳಿ ಇಟ್ಟಿರ್ತಾರೆ. ನಿಮಗೆ ಉಡುಪಿಲೆಲ್ಲ ನಿಮ್ಗೆ ಗೊತ್ತಿದ್ದೀರ, ದೇವರೇ ತಿರುಗಿಬಿಡ್ತಾನೆ. ಆ ಫಿಲಮಲ್ಲೂ ನೋಡಿದಿರಲ್ಲ, ದರ್ಶನ ಕೊಡೋಕ್ಕೆ. ಯಾಕಂದರೆ ಕನಕದಾಸರು ಒಬ್ಬರು ಬ್ಯಾಕ್ವರ್ಡ್ ಕ್ಲಾಸ್. ಹೌದು. ಸೊ ಏನಂದರೆ ಈ ಸೋಷಲ್ ಬ್ಯಾಕ್ವರ್ಡ್ನೆಸ್ ಅಂತ ಏನು ಹೇಳ್ತೀವಿ ನಾವು, ಅದು ಇತ್ತು OBCಸಲ್ಲಿತ್ತು. SC/STಲಂತೂ ಅನ್ಟಚಬಿಲಿಟಿ, ಹಿಸ್ಟಾರಿಕಲ್ ಅನ್ಟಚಬಿಲಿಟಿಯಿಂದ ಅದು ಬಹಳಷ್ಟು ಎಕ್ಸ್ಟ್ರೀಮ್ ಫಾರ್ಮ್ ಅದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ತಮಿಳ್ನಾಡಲ್ಲಿ ಹೋದರೆ ಒಂದು ರೀಜನಲ್ಲಿ ಅನ್ಅಪ್ರೋಚಬಿಲಿಟಿ ಅಂತ ಇದೆ. ಕೇರಳ, ತಮಿಳ್ನಾಡಲ್ಲಿ ಏನಂದರೆ ಅವ್ರ ಶ್ಯಾಡೋನು ಬೀಳಬಾರ್ದಂತೆ. ಅದೆಲ್ಲ ಡಾಕ್ಯುಮೆಂಟ್ ಆಗಿದೆ. ಏನಂದರೆ ನೀವು ಬಂದರೆ, ಒಬ್ಬ ದಲಿತ ಬಂದರೆ ಏನು ಹೇಳಿ ಒಂದು ಅರೌಂಡ್ 10 ಮೀಟರ್ಸ್ ದೂರದಲ್ಲಿರಬೇಕು. ಅವ್ನು ಶ್ಯಾಡೋ ಬಿದ್ದುಬಿಟ್ರೆ ಅವನು ಪೊಲ್ಯೂಟ್ ಆಗಿಬಿಡ್ತಾನೆ. ಆ ಥರ ಇದ್ದಿದ್ದು. ಸೊ ಇವಾಗ ಏನಾಯಿತು ಅಂದರೆ ಈ ಸೋಷಲ್ ಬ್ಯಾಕ್ವರ್ಡ್ನೆಸ್ ಏನು ಇಂಪ್ಯಾಕ್ಟ್ ಆಯಿತು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಇದ್ರ ನೋಡಿ, ಈ ಸೋಷಲ್ ಬ್ಯಾಕ್ವರ್ಡ್ನೆಸ್ಸಿಂದ ಒಂದು ನಿಮಗೆ ಎಜುಕೇಷನ್ ಸಿಗ್ತಾ ಇಲ್ಲ, ನಿಮಗೆ ಒಂದು ಅಸೆಟ್ಟು ತೊಗೊಳಕ್ಕಾಗಲ್ಲ, ಒಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಒಂದು ಸೋಷಲ್ ಬಾಯ್ಕಾಟ್ ಥರ ಇದೆ. ನೀವು ತುಂಬ ಲೋವರ್ ಹೈರಾರ್ಕಿಯಲ್ಲಿದ್ದರೆ ನೀವು ಏನು ಮಾಡೋಕ್ಕದು ಒಂಥರ ಹೇಳ್ದೆ ಏನು ಅಲಿಖಿತವಾಗಿ ಅದು ಬಾಯ್ಕಾಟೆ. ಹೌದು, ಬಾಯ್ಕಾಟ್. ಇವಾಗ ನೋಡಿ, ನೀವು ಒಂದು ರಿಸರ್ಚ್ ಇದೆ ಇದರಲ್ಲಿ, ಬೆಂಗಳೂರಿದೆ. ಇದು ಬಹಳ ಏನಿದೆ ಎಕ್ಸೈಟಿಂಗ್ ರಿಸರ್ಚ್ ಅದು. ನೀವು ನೋಡಿ, ಬೆಂಗಳೂರಲ್ಲಿ ನೀವು ರೈಲ್ವೆ ಟ್ರ್ಯಾಕ್ಗಳು ನೋಡ್ತೀರ, ಬೆಂಗಳೂರು, ಚೆನ್ನೈಯಲ್ಲೆಲ್ಲ ಈ ಸುತ್ತಮುತ್ತ ಎಲ್ಲ ಏನು ಹೇಳಿ ಸ್ಲಮ್ಗಳಿದೆ, ಮನೆಗಳಿದೆ. ಅದೆಲ್ಲ ಯಾರು ಅಲ್ಲಿ ನೋಡಿದ್ರೆ ಎಲ್ಲ ಮೋಸ್ಟ್ಲಿ SC/ST OBCಗಳು ಇವರೆಲ್ಲ. ಹಳೆ ಕಾಲದಲ್ಲಿ ಇವಾಗ ನೋಡಿ, ನಮ್ಮ ಏರಿಯಾ ಶ್ರೀರಾಮ್ಪುರ, ಹರಿಜನ್ ಕಾಲನಿ ಅಂತ ನನ್ನ ಅಡ್ರೆಸ್ಸಲ್ಲೇ ಇದೆ. ಸೊ ಈ ಥರ ಹರಿಜನ್ ಕಾಲನಿ, ಅಂಬೇಡ್ಕರ್ ಕಾಲನಿ, ಗೌತಮ್ ನಗರ, ಸಿದ್ಧಾರ್ಥ ನಗರ ಅಂತ ಡಿಫ್ರೆಂಟ್ ರೀಜನ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನೀವು ಒಂದೇನು ಹೇಳ್ಬೇಕಂದ್ರೆ, ಈ ರೀಜನ್ ಒಳಗಡೆ ಹೋದರೆ ನಿಮಗೆ ಇಂಗ್ಲೀಷ್ ಸ್ಕೂಲ್ಗಳಿರಲ್ಲ, ಬರೀ ಗೌರ್ಮೆಂಟ್ ಸ್ಕೂಲ್ಸ್ ಇರುತ್ತೆ. ಇಂಗ್ಲೀಷ್ ಎಜುಕೇಷನ್ ಎಲ್ಲಿರುತ್ತೆ ಅಂದರೆ, ಇವಾಗ ನಮ್ಮ ಶ್ರೀರಾಮ್ಪುರದ ಹತ್ರ ಮಲ್ಲೇಶ್ವರಮಲ್ಲಿ ಇರುತ್ತೆ, ಅಲ್ಲಿ ಸಿಗುತ್ತೆ ನಮಗೆ. ಆದರೆ ನಮ್ಮ ಮೇನ್ ಏರಿಯಾಗಳು, ಈ ಏರಿಯಾಗಳಲ್ಲಿ ಹರಿಜನರು ಜಾಸ್ತಿ ಇದ್ದಾರೆ, ಅಲ್ಲಿ ಇರ್ತಾ ಇರಲಿಲ್ಲ. ಸೊ ಏನಾಯಿತು ಅಂದರೆ ಅವಾಗ ಈ SC/ST OBCಸ್ಗಳಿಗೆ ಒಂಥರ ಸೋಷಲ್ ಎಕ್ಸ್ಕ್ಲೂಷನ್ ಇದು. ದೇ ವರ್ ನಾಟ್ ಇಂಟಿಗ್ರೇಟೆಡ್ ಇನ್ ಟು ದ ಸೊಸೈಟಿ. ಇದು ಏನಕ್ಕೆ ಅಂದರೆ ಮೇನ್ ಬಂದಿದ್ದೆ ಸೋಷಲ್ ಬ್ಯಾಕ್ವರ್ಡ್ನೆಸ್ಸಿಂದ. ಅದರಿಂದ ಏನಾಯಿತು, ದೇ ವರ್ ನಾಟ್ ಏಬಲ್ ಟು ಬಿಕಮ್ ಎಜುಕೇಟೆಡ್. ಓಕೆ ಸರ್, ಈಗ ನಾವು ಅದಕ್ಕೆ ಕಾಸ್ಟ್ ಸೆನ್ಸಸ್ ವಿಷಯಕ್ಕೆ ಬರೋದಾದರೆ, ಅಂದರೆ ಇದು ನೀವು ಹೇಳ್ತಿರೋದು ಹಿಸ್ಟ್ರಿ ಹೆಂಗಿತ್ತು, ನಮ್ಮ ಸಮಾಜ ಹೆಂಗಿತ್ತು, ಸೋಷಿಯಲ್ ಸ್ಟ್ರಕ್ಚರ್ ಹೆಂಗಿತ್ತು ಅಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ನಾನು ಹೇಳ್ತಿರೋದು ಈಗ ಫಸ್ಟ್ ಸೆನ್ಸಸ್ ಅದಾಯಿತು, ಆಮೇಲೆ ಏನೇನು ಪ್ರೋಸೆಸ್ ಆಯಿತು ಅಂತ. ಇವಾಗ ನೋಡಿ, ಇದು ಡಾಕ್ಯುಮೆಂಟ್ ಮಾಡಿದ್ದಕ್ಕೇನೆ ಏನು ಹೇಳಿ ರಿಸರ್ವೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ನೋಡಿ, ಅಂಬೇಡ್ಕರ್ ಸಾಹೇಬರು 1941ನಲ್ಲಿ ಅವರು ಮೆಂಬರ್ ಆಗ್ತಾರೆ, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಲೇಬರ್ ಮೆಂಬರ್ ಆಗ್ತಾರೆ. ಅವರು ಹೋಗ್ತಾರೆ, ಅವ್ರು ಹೋಗ್ಬಿಟ್ಟು ಒಂದು ಡೇಟಾ ಕೇಳ್ತಾರೆ. ಏನಂತ ಪಾರ್ಲಿಮೆಂಟಲ್ಲಿ ಕೇಟಾಗ ಎಷ್ಟು ಜನ IAS IPS ಇದ್ದಾರೆ ನಮ್ಮ ದಲಿತರಲ್ಲಿ ಅಂತ ಕೇಳ್ತಾರೆ. ಸೊ ಆ ಡೇಟಾ ಬರುತ್ತೆ. ಆ ಡೇಟಾ ಬಂದಾಗ ಅವ್ರಿಗೆ ನೋಡ್ತಾರೆ, ಒಬ್ಬನು ಇರಲ್ಲ, ಒಬ್ಬ ಇರ್ತಾನೆ ಅಷ್ಟೇ. ಇಡೀ ಇಂಡಿಯನ್ ಸೆಟಪ್ಪಲ್ಲಿ ಒಬ್ಬ ಇರ್ತಾನೆ ಎಂಟ್ರಿ. ಅವಾಗ ಅವ್ರು ಶಾಕ್ ಆಗುತ್ತೆ ಅವ್ರಿಗೆ, ಇದೇನಿದು 1932ಅಲ್ಲಿ ನಾವು ಪೂನಾ ಪ್ಯಾಕ್ ಮಾಡಿದ್ದೀವಿ, ಹಂಗಂದ್ರೂ ಯಾರೂ ಬರ್ತಾ ಇಲ್ಲ ಅಂತ. ಅವಾಗ ಹೋಗಿ ನೋಡ್ತಾರೆ, ಅಲ್ಲಿ ಅವಾಗ ಫೆಡ್ರಲ್ ಕಮಿಷನ್ ಅಂತ ಒಂದಿರುತ್ತೆ. ಆ ಫೆಡ್ರಲ್ ಕಮಿಷನಲ್ಲಿ ಏನಾಗ್ತಾ ಇರುತ್ತೆ,
ಎಸ್ ಸಿಗಳು ಹೋಗ್ತಾ ಇರ್ತಾರೆ. ಸೊ ಆದರೆ ಅಲ್ಲಿ ಇಂಟರ್ವ್ಯೂಲ್ಲೇ ಅವ್ರನ್ನೆಲ್ಲ ತೆಗ್ದಿಸಾಕ್ತಾ ಇರ್ತಾರೆ. ಸೊ ಅವಾಗ ಅವರು ಹೋಗ್ಬಿಟ್ಟು ಒಂದು ವೈಸ್ರಾಯ್ ಹತ್ರ ಹೋಗಿ ಹೇಳ್ತಾರೆ ಏನಂತ ಅಂದರೆ, ನೋಡಿ ನಮಗೆ SC ST ಸಮುದಾಯಕ್ಕೆ ಈವನ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇದು ಏನಲ್ಲಿ ರಿಸರ್ವೇಷನ್ ಬೇಕು IAS IPS IRS ಅಲ್ಲಿ ಅಂತ ಒಂದು ಆರ್ಡರ್ ಪಾಸ್. ನಿಮ್ಮ ಪ್ರಕಾರ 1941ನೇ ಇಸ್ವಿನಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಕೇಳಿದ್ರು, ಈವನ್ ಹಿಂದುಳಿದ ವರ್ಗ ಈವನ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಅಲ್ಲಿಂದ ಇಂಪ್ಲಿಮೆಂಟ್ ಆಗುತ್ತೆ ಅದು, ವೈಸ್ರಾಯ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಮತ್ತು ಇನ್ನೊಂದು ಕೇಳ್ತಾರೆ ಅವರು ಏನಂದ್ರೆ, ಫೆಡರಲ್ ಕಮಿಷನ್ ಅಲ್ಲಿ SC ST ಮೆಂಬರ್ ಇರ್ಬೇಕಂತ. UPSC ಇವಾಗ ಏನ್ ಹೇಳ್ತೀವಿ ನಾವು, ಅದರಲ್ಲಿ ಮೆಂಬರ್ ಇರಬೇಕು, SC ST ಮೆಂಬರ್ ಇರಬೇಕು ಅಂತ ಕೇಳ್ತಾರೆ ಅವರು. ಅದರಿಂದ ಇವಾಗ ಏನಾಯ್ತು ಅಂದ್ರೆ ಜನಗಳು ಬರಕ್ ಸ್ಟಾರ್ಟ್ ಆದ್ರು. ಸೊ ನೋಡಿ ಆ ಏನಿದು ಮೂಲ ಏನಂದ್ರೆ ಆ ಡೇಟಾ. ಸರ್, ಈ ಡೇಟಾ ಅಂದ್ರಲ್ಲ, ನಾನು ಈಗ ಆ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ಈಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ, ಇದು ಮನೆ ಮನೆಗೆ ಹೋಗಿ ಏನು ಸರ್ವೆ ಮಾಡಿದೆ. ನೀವು ಹೇಳ್ದಂಗೆ ಕಾಸ್ಟ್ ವೈಸು ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಮತ್ತು ಸಾಮಾಜಿಕ ಸ್ಥಿತಿ ಹೇಗಿದೆ ಅನ್ನುವಂಥ ದತ್ತಾಂಶವನ್ನು, ಡೇಟಾವನ್ನು ಸಂಗ್ರಹ ಮಾಡಿದೆ. ಈಗೇನಂತಂದರೆ ಇದನ್ನು ಅನ್ಸೈಂಟಿಫಿಕ್ ಅಂತೇಳಿ ಬಿಂಬಿಸ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಅದೊಂದು ಪ್ರೊಪಗಂಡ. ಯಾಕೆಂದರೆ ಈ ದತ್ತಾಂಶವನ್ನು ಒಪ್ಕೋಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ಪ್ರೊಪಗಂಡ ಆಗ್ತಿದೆ. ಸೊ ನನಗೆ ನೀವು ಏನು ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ, ಈ ದತ್ತಾಂಶ ಇದೆಯಲ್ಲ, ಇದರ ಮಹತ್ವ ಏನು, ಯಾಕೆ ಇದು ಬೇಕು? ಇದು ನೋಡಿ, ಇವಾಗ ನಮ್ಮ ಇದರಲ್ಲಿ 2 ಥರ ಇದೆ. ಒಂದು ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳ್ತಾರೆ, ಇನ್ನೊಂದು ಕ್ಯಾಸ್ಟ್ ಸರ್ವೆ ಅಂತ ಹೇಳ್ತಾರೆ. ನೋಡಿ, ಕ್ಯಾಸ್ಟ್ ಸೆನ್ಸಸ್ ಅಂತ ನೀವು ಯಾವಾಗ ಹೇಳ್ತೀರಾ, ಅದು ಸೆನ್ಸಸ್ ಆ್ಯಕ್ಟ್ 1948 ಬಂದ್ಬಿಡುತ್ತದೆ. ಸೆನ್ಸಸ್ ಆ್ಯಕ್ಟ್ 1948 ಒಂದ್ಸಲ ನೀವು ಸೆನ್ಸಸ್ ಮಾಡಿದ್ಮೇಲೆ ಜನಗಳಿಗೆ ಡಿಸ್ಕ್ಲೋಸ್ ಮಾಡಲೇಬೇಕು. ಜನಗಳು ಡಿಸ್ಕ್ಲೋಸ್ ಮಾಡಲೇಬೇಕು. ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅದ್ರ ಪ್ರಕಾರ ಆ್ಯಕ್ಟ್ ಅದು ಕಾನ್ಸ್ಟಿಟ್ಯೂಷನಲ್ಲಿ ಬಂದ್ಬಿಟ್ಟಿದೆ. ನೀವು ಸೆನ್ಸಸ್ ಪ್ರತಿ 10 ವರ್ಷಕ್ಕೆ ಮಾಡಬೇಕು, ಮತ್ತೆ ಅದು ಇದು ಮಾಡಬೇಕಂತ. ಸರ್, ಇದ್ರ ಬಗ್ಗೆ ನಾನು ಆಮೇಲೆ ಕ್ವಶನ್ ಕೇಳ್ತೀನಿ, ನೀವು ಮುಂದುವರಿಸಿ. ಮತ್ತೆ ಈ ಕ್ಯಾಸ್ಟ್ ಸರ್ವೆ ಅಂತ ಹೇಳ್ತಾರೆ ನೋಡಿ, ಅದು ಲೋಕಲ್. ಇಟ್ ಮೇ ಬಿ ಎ ಸ್ಯಾಂಪಲ್ ಬೇಸ್ಡ್ ಸರ್ವೆ. ಸೊ ಇಲ್ಲಾಂದ್ರೆ ದ ಸ್ಯಾಂಪಲ್ ಕ್ಯಾನ್ ಇನ್ಕ್ಲೂಡ್ ಎವ್ರಿ ಒನ್. ಎಸ್ ಎಸ್ ಓಕೆ. ಸೊ ಇವಾಗ ನಮಗೆ ಗೊತ್ತಿಲ್ಲ ಇದು ಫಾರ್ ಎಕ್ಸಾಂಪಲ್ ಕಾಂತರಾಜ್ ಅವ್ರು ಮಾಡಿರೋ ಇದು ಕ್ಯಾಸ್ಟ್ ಸೆನ್ಸಸ್ ಅಲ್ಲಿ ಏನು ಎಷ್ಟು ಸ್ಯಾಂಪಲ್ ಇದೆ ಅದೆಲ್ಲ ಗೊತ್ತಿಲ್ಲ ನನಗೆ. ಆದರೆ ಐ ಥಿಂಕ್ ಬಟ್ ಸರ್, ನಾನು ಇದೇ ನಮ್ಮ ಸ್ಟುಡಿಯೋದಲ್ಲಿ ಕಾಂತರಾಜ್ ಅವ್ರನ್ನ ಸಂದರ್ಶನ ಮಾಡಿದ್ದೀನಿ. ಅವರು ಹೇಳ್ತಾರೆ, ನಾವು ಪ್ರತಿ ಮನೆಗೂ ಹೋಗಿ ಸಂದರ್ಶನ ಮಾಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಅದು ಮೋರ್ ದ್ಯಾನ್ 95% ಸರ್ವೆ ಆಗಿದೆ. ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮ್ಗೆ ಅಷ್ಟೊಂದು ರೀಚ್ ಮಾಡಲಿಕ್ಕಾಗಲ್ಲ. ಬಟ್ ನಾವು ಎಲ್ಲ ಕಡೆಗೆ ತಲುಪುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಹಾಗಂದ್ರೆ ಅದು ವ್ಯಾಲಿಡ್ ಇರುತ್ತೆ ಅದು. ಯಾಕಂದ್ರೆ ನೋಡಿ, ಸರ್ವೆ ಈಸ್ ವ್ಯಾಲಿಡ್. ಇವಾಗ ನೋಡಿ, ಬಿಹಾರಲ್ಲಿ ಕ್ಯಾಸ್ಟ್ ಸರ್ವೆನೇ ಮಾಡಿರೋದು ಸ್ಟೇಟ್ ಗೌರ್ಮೆಂಟ್. ಅದು ಹೋಯ್ತು ಇದೇ ತರ. ಏನ್ ಹೇಳಿ, ದೇ ಚಾಲೆಂಜ್ ದ ಲೀಗಾಲಿಟಿ, ಆಥೆಂಟಿಸಿಟಿ, ಎವ್ರಿಥಿಂಗ್ ವಾಸ್ ಚಾಲೆಂಜ್. ಇಂಟಿಗ್ರಿಟಿನೂ ಇನ್ನು ಸುಪ್ರೀಂ ಕೋರ್ಟ್ ಹೇಳ್ತು ಇಲ್ಲ ಅದು ಕರೆಕ್ಟ್ ಆಗಿದೆ ಅಂತ. ಕರೆಕ್ಟ್ ಆಗಿದ್ಮೇಲೆ ಅದು ಬಿಡುಗಡೆ ಮಾಡಿದ್ರಲ್ಲ ಅವರು. ಇವಾಗ ನೋಡಿ, ಅದು ನೋಡಿ ಇವಾಗ ಅದಕ್ಕೆ ಟೆಸ್ಟ್ ಹೆಂಗ್ ಮಾಡ್ಬೋದು. ಇವಾಗ ಇದೊಂದು ಕ್ಯಾಸ್ಟ್ ಸೆನ್ಸಸ್ ಆಗಿದೆ. ನೆಕ್ಸ್ಟ್ ಕ್ಯಾಸ್ಟ್ ಸೆನ್ಸಸ್ ಅಲ್ಲಿ ಇನ್ನೊಂದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಬಂದ್ರೆ ಗೊತ್ತಾಗ್ಬಿಡುತ್ತೆ ಈ ಡೇಟಾ ಅಥೆಂಟಿಕ್ ಇಲ್ಲ ಅಂತ. ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಇವಾಗ ಇಲ್ಲೇನಾಗಿದೆ, ಕ್ಯಾಸ್ಟ್ ಸೆನ್ಸಸ್ ಲಾಸ್ಟ್ ಮಾಡಿರೋದು 1931 ಹೌದು. ಓಕೆ, ಸೊ ಅದರಿಂದ ಏನಾಗಿದೆ, ಇದು ಪ್ರಾಬ್ಲಮ್ ಆಗಿದೆ. ಆದರೆ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲ ನೋಡಿ, ಯಾರು ಅಪಪ್ರಚಾರ ಮಾಡ್ತಿದಾರಲ್ಲ ಇದು ಅವೈಜ್ಞಾನಿಕ ಅಂತ, ಅವರು 1931ನೇ ಇಸ್ವಿನಲ್ಲಿ ಮಾಡಿರುವಂತಹ ಸಮೀಕ್ಷೆಯನ್ನು, ಆ ಅಂಕಿಅಂಶಗಳನ್ನು ಒಪ್ಕೋತಾರೆ. ರೀಸೆಂಟಾಗಿ ಮಾಡಿರೋದನ್ನ ಅನ್ಸೈಂಟಿಫಿಕ್ ಅಂತಾರೆ. ಹಂಗೆ ನೋಡಿದ್ರೆ ಏನು ಚೇಂಜ್ ಆಗಿಲ್ಲ. 1931ರಿಂದ ಈಗ 2025 ಇದೀವಿ ನಾವು. ಏನು ಬದಲಾವಣೆ ಆಗಿಲ್ವ ಸಮಾಜದಲ್ಲಿ? ಜಾತಿಗಳಲ್ಲಿ ಬದಲಾಗಿಲ್ವಾ? ಅವು ಗುಣಲಕ್ಷಣಗಳಲ್ಲಿ ಬದಲಾಗಿಲ್ವಾ? ಜನಸಂಖ್ಯೆನಲ್ಲಿ ಬದಲಾಗಿಲ್ವಾ? ಸೊ ಈ ಬದಲಾವಣೆನ ಒಪ್ಕೋಬೇಕಲ್ವಾ? ಹೌದು. ನೋಡಿ, ನಾವು ಹಂಗೆ ಹೇಳೋಕ್ಕಾಗಲ್ಲ ಸರ್ವೆಗಳಾಗಿಲ್ಲ ಅಂತ. ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಚಿನ್ನಪ್ಪ ಕಮಿಷನ್ ಅವ್ರದ್ದು ಸರ್ವೆ ಆಗಿದೆ. ಅದರಲ್ಲಿ ಅದ್ರ ಪ್ರಕಾರ ತಾನೇ OBC ಅವ್ರು ಕೊಟ್ಟಿರೋದು. ಇವಾಗ ನಾವೇನು 1931 ಪ್ರಕಾರ ಕೊಟ್ಟಿಲ್ಲ ಕರ್ನಾಟಕದಲ್ಲಿ OBC ರಿಸರ್ವೇಷನ್. 1A 2A ಅದೆಲ್ಲ ಮಾಡಿದ್ದಾರೆ ನೋಡಿ. ಅದೆಲ್ಲ ಚಿನ್ನಪ್ಪ ಕಮಿಷನಿಂದ ಬಂದಿರೋದು. ಚಿನ್ನಪ್ಪ ಕಮಿಷನಲ್ಲಿ ಡೀಟೇಲ್ಡ್ ಆಗಿದೆ ಪ್ರತಿಯೊಂದು ಕ್ಯಾಸ್ಟ್ ಎಷ್ಟು ಪರ್ಸೆಂಟೇಜ್ ಇದೆ. ಇವಾಗ ಬೇಕಾದ್ರೆ ನಾನು ಹೇಳ್ಬೋದು, ನಾನು ಅದ್ರ ಡೀಟೇಲ್ಸು ನನ್ನ ಹತ್ರ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಚಿನ್ನಪ್ಪ ಕಮಿಷನ್ದು ಪ್ಲೀಸ್ ಹೇಳಿ ಸರ್. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಲಿಂಗಾಯತರು ಈ ಕಮಿಷನ್ ಪ್ರಕಾರ ಇದು ನಡೆಸಿರೋದು 1988 ಅವ್ರದ್ದು ಎಷ್ಟಿದೆ, ಲಿಂಗಾಯತರದ್ದು 15.3% ಇದೆ ಪಾಪ್ಯುಲೇಷನ್.
ಗ್ರೂಪ್ ಎ ಆ್ಯಂಡ್ ಬಿ ಅಲ್ಲಿ ಹ್ಞೂ ಎಷ್ಟು ಪರ್ಸೆಂಟ್ ಇದೆ ಅವ್ರದ್ದು ಹೇಳಿ. ರೆಪ್ರೆಸೆಂಟೇಷನ್ 20.6 ಇದೆ. ಹ್ಞೂ ಅವ್ರ ಪಾಪ್ಯುಲೇಷನ್ ಇಂದ ಜಾಸ್ತಿ ಇದೆ. ಹೌದು. ಒಕ್ಕಲಿಗರದು ಹ್ಞೂ 10.8. ಅವ್ರದ್ದು ಎಷ್ಟು ರೆಪ್ರೆಸೆಂಟೇಷನ್ ಇದೆ? 14.4 ಇದೆ. ಹ್ಞೂ ಬ್ರಾಹ್ಮಿನ್ಸ್ 3.5, 19.5 ಇದೆ ಅವ್ರದ್ದು. ಅವ್ರದ್ದು ಬಹಳ ಜಾಸ್ತಿ, ಹೌದು. ಬಹಳ ಜಾಸ್ತಿ ಇದೆ. ಆದರೆ ಬೇರೆಯವ್ರದ್ದೆಲ್ಲ ಏನಂದ್ರೆ 0.0, 1%, 2% ಹಂಗಿದೆ. ಈವನ್ ಎಸ್ ಸಿಗಳು ಅಗ್ರಿಗೇಟ್ ಆಗಿ ಅವ್ರದ್ದು 17% ಇದೆ ಪಾಪ್ಯುಲೇಷನ್. ಅವ್ರದ್ದು ಇರೋದೇ ಕೇವಲ 9.8. ಇದು ಗ್ರೂಪ್ ಎ ಬಿ ಅಲ್ಲಿ ಮೇನ್ ಸರ್ವಿಸಸ್ ಅಲ್ಲಿ. ನೀವು ಗ್ರೂಪ್ ಎ ಅಲ್ಲಿ ನೀವು ಟಾಪ್ ಸರ್ವಿಸಸ್ಗೆ ಹೋದ್ರೆ ಸೆಕ್ರೆಟರಿ ಲೆವೆಲ್ಲು ಅಲ್ಲೆಲ್ಲ ಯಾರು ಇರೋದೇ ಇಲ್ಲ. ಹೌದು. ಸೊ ಇವಾಗ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಏನಂತ ಅಂದರೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ರೆಪ್ರೆಸೆಂಟೇಷನ್ ಕೊಡಬೇಕು. ಇವಾಗ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅದು ಹೆಂಗೆ, ಅದು ಡಾಕ್ಯುಮೆಂಟೇ ಮಾಡಲಿಲ್ಲ ಅಂದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು? ಸರ್ ನಾನು ಅದೇ ನಮ್ಮ ಮುಖ್ಯ ವಿಷಯಕ್ಕೆ ನಾನು ಅದೇ ಬರ್ತೀನಿ. ಏನಂತಂದರೆ ನಮಗೆ ಈ ಡೇಟಾನೇ ಇಲ್ಲದೇ ಇದ್ದರೆ ನಾವು ಹೆಂಗೆ ರೆಪ್ರೆಸೆಂಟೇಷನ್ ಕೊಡೋದು ಹೆಂಗೆ? ಹೌದು. ಈಗ ಯಾವುದೋ ಎ ಬಿ ಸಿ ಅಂತ ಅನ್ಕೊಳ್ಳೋಣ, ಆ ಕಮ್ಯುನಿಟಿಗಳಿಗೆ ಅದು ಅವ್ರದ್ದು ಸರ್ಕಾರಿ ನೌಕರಿಲಿ ಏನು ರೆಪ್ರೆಸೆಂಟೇಷನ್ ಇದೆ, ಪೊಲಿಟಿಕಲಿ ಏನು ರೆಪ್ರೆಸೆಂಟೇಷನ್ ಇದೆ ನಮ್ಗೆ ಗೊತ್ತೇ ಇಲ್ಲದೆ ಇದ್ದರೆ ಹೌದು, ಒಂದು ಗೌರ್ಮೆಂಟು ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ರೂಪಿಸೋದು ಹೇಗೆ, ವಿಶೇಷ ಕಾರ್ಯಕ್ರಮಗಳನ್ನ ಕೊಡೋದು ಹೇಗೆ, ಅನುದಾನ ಕೊಡೋದು ಹೇಗೆ, ಅಥವಾ ಮುಂದೆ ಅವ್ರಿಗೆ ಈ ಔದ್ಯೋಗಿಕವಾಗಿ ಆಗಲಿ ರಾಜಕೀಯವಾಗಲಿ ಪ್ರಾತಿನಿಧ್ಯ ಕೊಡೋದು ಹೇಗೆ? ಹೌದು. ಸೊ ಹಾಗಾಗಿ ದತ್ತಾಂಶ ಮುಖ್ಯ ತಾನೆ. ಆದರೂ ಒಂದು ಭಾಳ ಏನೋ ಇದನ್ನು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ಪ್ರಕಾರ ಆದರೆ ನೀವು ಕಾಸ್ಟ್ ಸೆನ್ಸಸ್ಗಳನ್ನ ಸ್ಟಡಿ ಮಾಡಿದ್ರಲ್ಲ, ನಿಮ್ಮ ಪ್ರಕಾರ ಈ ಸರ್ವೆಗಳು ಹೇಗೆ ಆಗ್ತವೆ ಅಂತ ಅದನ್ನು ಎಕ್ಸ್ಪ್ಲೈನ್ ನೋಡಿ. ಒಂದು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಈ ಆರ್ಗ್ಯುಮೆಂಟು, ಈ ಅವೈಜ್ಞಾನಿಕ ಆರ್ಗ್ಯುಮೆಂಟು ಇವನ್ ಮಂಡಲ್ ಕಮಿಷನಲ್ಲಿ ಬಂದಿದೆ. ಮಂಡಲ್ ಕಮಿಷನಲ್ಲಿ ಫಸ್ಟು ಪಿ ಮಂಡಲ್ ಸಾಹೇಬರು ಒ ಬಿ ಸಿ ರಿಸರ್ವೇಷನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅವ್ರಿಗೆ ಮೊದಲನೇದು ಬಂದಿದ್ದು ಕ್ವಶನ್ ಏನಾದರೆ ಕ್ಯಾಶ್ ಸೆನ್ಸಸ್ ಎಲ್ಲಿದೆ ಅಂತ. ನಿಮ್ಮ ಹತ್ರ ಕ್ಯಾಶ್ ಸೆನ್ಸಸ್ ಇಲ್ಲ, ಡೇಟಾನೇ ಇಲ್ಲ, ಹೆಂಗೆ ಕೊಡ್ತೀರಾ ನೀವು ಅಂತ. ಆಗ ಪಿ ಮಂಡಲ್ ಸಾಹೇಬ್ರಿಗೆ ಒಂದು ಗೊತ್ತಾಗೋಯ್ತು ಅವ್ರಿಗೇನಾಯಿತು ಅಂದರೆ 1951 ಕ್ಯಾಶ್ ಸೆನ್ಸಸ್ ಮಾಡಿಲ್ಲ. ಅವ್ರಿಗೆ ಗೊತ್ತಾಯಿತು ಇವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ. ಸೊ ಬಟ್ ಈ ವಾಸ್ ವೆರಿ ಇದು ಹೆಂಗೋ ಮಾಡಿ ಡಿಲೇ ಮಾಡಬೇಕಂತ ಜನ. ಅವಾಗ ಅವ್ರು ಏನು ಥಿಂಕ್ ಮಾಡೋದಂದರೆ, ಅವ್ರು ಸ್ಮಾರ್ಟ್ ನೋಡಿ, ಅವ್ರು ಏನು ಹೇಳಿದಂದರೆ ಅದು ಕೇಳ್ತಾ ಇರೋದು ಎಂಪೆರಿಕಲ್ ಡೇಟಾ ಮಾತ್ರ. ಸೊ ಲಾಸ್ಟ್ ಸೆನ್ಸಸ್ ಏನಿದೆ ಅದು ಯೂಸ್ ಮಾಡ್ತೀನಿ ಅಂತ 1931 ಸೆನ್ಸಸ್ ತೊಗೊತಾರೆ ಅವರು. ತಗೊಂಡು ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ. ಇವಾಗ ಅದು ಇಂದಿರಾ ಸಾಹ್ನಿ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಹೌದು. ಅಲ್ಲಿ ಸುಪ್ರೀಂ ಕೋರ್ಟು ಸ್ಟ್ಯಾಂಪ್ ಹಾಕ್ತಾರೆ ಕರೆಕ್ಟ್ ಇದೆ ಅಂತ. ಇವಾಗ 1931 ಸೆನ್ಸಸ್ಸು ಇದಾಯ್ತದು. ಸೊ ಇವಾಗ ನೋಡಿ, ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಇದನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ತುಂಬ ಜನ ಇದ್ದಾರೆ. ಇವಾಗ ಏನೇ ರಿಸರ್ವೇಷನ್ ಪಾಲಿಸೀಸು ಅದನ್ನೆಲ್ಲ, ಸೊ ಅದಕ್ಕೂ ಈ ಕ್ಯಾಶ್ ಸೆನ್ಸಸ್ನ ಟ್ಯಾಗ್ ಮಾಡ್ತಾರೆ. ಇವಾಗ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈಗ ಮುನ್ಸಿಪಾಲಿಟೀಸಲ್ಲಿ, ಪಂಚಾಯತ್ಸಲ್ಲಿ ರಿಸರ್ವೇಷನ್ ಬಂದಿದೆ ಒ ಬಿ ಸಿಸ್ಗೆ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ. ಇವಾಗ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಎಷ್ಟೊಂದು ಜಾಗದಲ್ಲಿ ಆ ರಿಸರ್ವೇಷನ್ ಇಂಪ್ಲಿಮೆಂಟ್ ಮಾಡೋಕೆ ಹೋದ್ರೆ, ಒ ಬಿ ಸಿ ರಿಸರ್ವೇಷನ್ ಮುನ್ಸಿಪಾಲಿಟೀಸಲ್ಲಿ ಮತ್ತು ಪಂಚಾಯತ್ಸಲ್ಲಿ ಅವ್ರು ಏನು ಹೇಳ್ತಾರೆ, ಡೇಟಾ ಎಲ್ಲ ಒ ಬಿ ಸಿಸ್ಗೆ ಹೆಂಗೆ ಕೊಡ್ತೀರಾ ನೀವು ಅಂತ. ಎಷ್ಟೊಂದು ಕಡೆ ನಾಕ್ ಆಫ್ ಆಗಿದೆ. ಸೊ ಈ ಡೇಟಾನೇ ಇಲ್ಲದೆ ಇದ್ರೆ ನಮಗೆ ಇದು ಹೆಂಗೆ ಕೊಡೋಕ್ಕಾಗತ್ತೆ ನಮಗೆ? ಸೊ ನೋಡಿ, ಇದು ಡೇಟಾ ಈಸ್ ಪ್ಯಾರಾಮೌಂಟ್. ಮತ್ತು ಇವಾಗ ನೋಡಿ, ಎರಡು ನಾನು ನಿಮಗೆ ಸುಪ್ರೀಂ ಕೋರ್ಟ್ ಕೇಸಸ್ ಹೇಳ್ತೀನಿ. ಒಂದು ಮರಾಠ ರಿಸರ್ವೇಷನ್, ಇನ್ನೊಂದು 1 year ರಿಸರ್ವೇಷನ್. ತಮಿಳ್ನಾಡಲ್ಲಿ 1 years ಅವರು MBCಯಲ್ಲಿ ಕೇಳ್ತಾ ಇದ್ದಾರೆ. ಹೌದು. ಓಕೆ. ಸೊ ಹೈಕೋರ್ಟಲ್ಲಿ ಏನಾಯಿತು, ಹೈಕೋರ್ಟ್ಗೆ ಹೋಯಿತು, ಸುಪ್ರೀಂ ಕೋರ್ಟಲ್ಲೂ ಅದು ಅವ್ರು ಏನೇ ಆರ್ಗ್ಯೂ ಮಾಡೋದು ಅಂದರೆ ಡೇಟಾ ಇಟ್ ಇಸ್ ನಾಟ್ ಸೈಂಟಿಫಿಕ್ ಅಂತ. ಆದರೆ ಈಗ ರೀಸೆಂಟಾಗಿ ತಮಿಳ್ನಾಡು ಗೌರ್ಮೆಂಟು 1 years ಡೇಟಾ ಬಿಟ್ಟಿದ್ದಾರೆ. ಆ ಡೇಟಾ ನೋಡಿದ್ರೆ ನಿಮ್ಗೆ ಶಾಕಿಂಗ್ ಆಗಿದೆ. ದೇ ಆರ್ ರೆಪ್ರೆಸೆಂಟೆಡ್ 3 times ಮೋರ್. ಅವ್ರು ಹೆಂಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿ ಹೋಗ್ತಾರೆ? ನಿಮ್ಗೆ ಅರ್ಥ ಇದ್ರಲ್ಲ. ಸೊ ಡೇಟಾ ಇದ್ರೆ ಇದಕ್ಕೆಲ್ಲ ಇದರಲ್ಲಿ ಯಾರು ಕ್ವಶನ್ ಕೇಳಲ್ಲ. ಡೇಟಾ ಇಲ್ದೇನೆ ಆಟ ಆಡ್ತಾರೆ ಎಲ್ಲ. ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಮರಾಠ, ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಪಾಟೀದಾರ್ ಇನ್ ಗುಜರಾತ್. ಸೊ ಡೇಟಾ ಬಿಟ್ಬಿಟ್ರೆ ಯಾರು ಕೇಳೋದಿಲ್ಲ. ಯಾಕಂದ್ರೆ ದೇ ಆರ್ ಆಲ್ರೆಡಿ ಮೋರ್ ದೆನ್ ರೆಪ್ರೆಸೆಂಟೆಡ್. ಇವಾಗ ರೆಪ್ರೆಸೆಂಟೇಷನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೊಡಬೇಕಾಗಿರೋದು ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಡಲೇಬೇಕಾಗುತ್ತೆ. ಬೇರೆಯವರು ಹಂಗೆ ಬರ್ತಾರೆ. ದೇ ಆರ್ ಮೋರ್ ದೆನ್ ಸಫಿಷಿಯೆಂಟ್ಲಿ ರೆಪ್ರೆಸೆಂಟೆಡ್. ಇವಾಗ ಫಾರ್ ಎಕ್ಸಾಂಪಲ್ಲು ಚಿನ್ನಪ್ಪ ಕಮಿಷನಲ್ಲಿ ನೋಡಿ, ನಿಮಗೆ ಮುಸ್ಲಿಂ ಅವ್ರದ್ದು
ಮುಸ್ಲಿಂ ಅವ್ರದ್ದು ಹೇಳ್ತೀನಿ ನಾನು, ಅವ್ರ ಪಾಪ್ಯುಲೇಷನ್ 12% ಅಂತ ಇದೆ, ಅವ್ರಿಗೆ ಬರೀ ರೆಪ್ರೆಸೆಂಟೇಷನ್ ಇರೋದು 6% ಅಷ್ಟೇ, ನಾಟ್ ಇವನ್ 50%. ಇವಾಗ ಈ ಥರ ಇರಬೇಕಂದ್ರೆ ನೋಡಿ, ದೇರ್ ಇಸ್ ಎ ಗ್ಲೇರಿಂಗ್ ಡಿಸ್ಪ್ಯಾರಿಟಿ ಇನ್ ಆಕ್ಸೆಸ್. ಸೊ ಅದಕ್ಕೇನಂದರೆ ಕಾನ್ಸ್ಟಿಟ್ಯೂಷನ್ ಎನೇಬಲ್ಸ್ ಏನೇಳಿ ಈ ಕಮ್ಯುನಿಟೀಸ್ ಎಲ್ಲ ಯಾರ್ಯಾರು ರೆಪ್ರೆಸೆಂಟ್ ಆಗಿಲ್ಲ ಅವ್ರನ್ನೆಲ್ಲ ಒಂದು ಚಾನ್ಸ್ ಕೊಡಬೇಕು ಅವ್ರಿಗೆ. ಇಲ್ಲಾಂದರೆ ಅವರಲ್ಲಿ ಲೀಡರ್ಶಿಪ್ ಹೆಂಗೆ ಬೆಳೆಯುತ್ತೆ? ಹೌದು. ಇಲ್ಲ ಅವರಲ್ಲಿ ಇಲ್ಲಾಂದರೆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ಸೊ ಇದೆಲ್ಲ ಇದೆ. ಮತ್ತು ಇನ್ನೊಂದು ಏನಂದರೆ ಮೇಯ್ನು ಕಾನ್ಸ್ಟಿಟ್ಯೂಷನ್ ಏನು ಅಜೆಂಡಾ ಏನಂದರೆ, ಇವಾಗ ನಿಮಗೆ ರಿಸರ್ವೇಷನ್ ಮೊದಲು ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು? ಎಲ್ಲೋದ್ರೂ ಬರೀ ಬ್ರಾಹ್ಮಣರೇ ಕಾಣಿಸ್ತಾ ಇದ್ರು. ಓಕೆ, ಸೊ ಅದಕ್ಕೋಸ್ಕರ ರಿಸರ್ವೇಷನ್ ಇಂಟ್ರೊಡ್ಯೂಸ್. ಹೌದು, ಆಕ್ಚುಲಿ ಅದೇ ಮಿಲ್ಲರ್ಸ್ ಕಮಿಷನ್ ಫಸ್ಟ್ ಅದೇ ಥರ ಆಗಿದೆ, ಬ್ರಾಹ್ಮಿನ್ಸ್ ನಡೆದೇ ಅದು ವರ್ಗೀಕರಣ. ಹೌದು. ಇವಾಗ ಇದರಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ಲು ಇವಾಗ ಎಷ್ಟೊಂದು ಲೈಕ್ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ನಿಮಗೆ ಒನ್ ಸೆಟ್ ಆಫ್ ಕ್ಲಾಸಸ್ ಇದೆ, ಅವರು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರುತ್ತೆ. ನಿಮ್ಮ ಬಿಹಾರ್ ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, MBC ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್. ಅವ್ರ ಪೊಸಿಷನ್ನು ಶೆಡ್ಯೂಲ್ ಕ್ಯಾಸ್ಟ್ಗೂ ಏನು ಡಿಫ್ರೆನ್ಸ್ ಇಲ್ಲ, ದೇ ಆರ್ ವೆರಿ ವೆರಿ ಬ್ಯಾಕ್ವರ್ಡ್. ಅವ್ರದ್ದು ಶೆಡ್ಯೂಲ್ ಕ್ಯಾಸ್ಟು ಸೇಮ್ ಇದೆ. ಅಂಡ್ ಈವನ್ ಮುಸ್ಲಿಮ್ಸಲ್ಲೂ ನೀವು ನೋಡಿದ್ರೆ, ಹೌದು, ಇವಾಗ ಅಲ್ಲಿ 3 ಪಾಸ್ಮಂಡ ಮುಸ್ಲಿಮ್ಸ್ ಅಂತ ಬರ್ತಾರೆ. ಏನಂದ್ರೆ ಮುಸ್ಲಿಮ್ಸಲ್ಲಿ ಹೈರಾರ್ಕಿ ಇದೆ ಅವರಲ್ಲೂ. ಹೌದೌದು. ಮೇಲೆ ಇದು ಶೇಖ್ಸು ಪಠಾನ್ಸ್ ಅವರೆಲ್ಲ ಬರ್ತಾರೆ, ಕೆಳಗಡೆ ಏನು ಹೇಳಿ ಅಲ್ಜಫ್ಸ್ ಅರ್ಸಲ್ಸ್ ಅಂತ ಬರ್ತಾರೆ, ಅವ್ರನ್ನ ಪಾಸ್ಮಂಡ ಮುಸ್ಲಿಮ್ಸ್ ಅಂತ ಬರ್ತಾರೆ. ಆ ಪಾಸ್ಮಂಡ ಮುಸ್ಲಿಮ್ಸ್ ಏನು ಹೇಳಿ ಭಾರಿ ಬ್ಯಾಕ್ವರ್ಡ್ ಅವರು. ಸೊ ಸಾಚಾರ್ ಕಮಿಟಿ ರಿಪೋರ್ಟಲ್ಲಿ ಹೇಳಿದೆಯಲ್ಲ, ಅದು ಕೆಲವು ಮುಸ್ಲಿಮಲ್ಲಿ ಕೆಲವು ಸಮುದಾಯಗಳು ಈವನ್ ದಲಿತ ಸಮುದಾಯಗಳಿಂದ ಹೀನಾಯ ಸ್ಥಿತಿಯಲ್ಲಿದ್ದಾವೆ ಅಂತೇಳಿ ಸಾಚಾರ್ ಕಮಿಟಿ ರಿಪೋರ್ಟ್ ನೋಡಿ. ಅದು ಅಷ್ಟೇ ಡೇಟಾ ಬಂದಿದ್ರಿಂದ ಗೊತ್ತಾಯ್ತು. ಹೌದು, ಅಲ್ಲಿವರೆಗೆ ಏನಿತ್ತು, ಅವಾಗ ಕಾಂಗ್ರೆಸ್ಸು ಭಾಳ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಿದೆ, ಅವ್ರಿಗೆಲ್ಲ ಸವಲತ್ತು ಅವ್ರಿಗೆ ಹೋಗ್ತಿದ್ದಾವೆ ಅನ್ನುವಂಥ ಒಂದು ಅಪಪ್ರಚಾರ ಆಗ್ತಿತ್ತು. ಬಟ್ ಸಾಚಾರ್ ಕಮಿಟಿ ರಿಪೋರ್ಟ್ ಬಂದಿದ್ದರಿಂದ ಅದು ಗೊತ್ತಾಯಿತು. ಸೊ ಈಗಲೂ ಅಷ್ಟೇ ಅಲ್ವಾ, ಈ ಡೇಟಾ ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ತಯಾರಿಸಿರುವಂಥ ಡೇಟಾ ಅಂದರೆ ಜಾತಿ ಅಲ್ಲದ ಆ್ಯಕ್ಚುಲಿ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ, ಅದು ಬರಬೇಕಲ್ವಾ ಅಂತ. ಹೌದು ನೋಡಿ, ಡೇಟಾ ರಿಲೀಸ್ ಮಾಡಬೇಕು. ಇವಾಗ ನಮ್ಮ ಕರ್ನಾಟಕದಲ್ಲಿ ಏನಾಗ್ತದೆ ಅಂದರೆ, ಹೇಳ್ತಾರೆ ಎಲ್ಲ ಮೀಡಿಯಾದಲ್ಲಿ ಏನೋ ಬರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಸದಾಶಿವ್ ಕಮಿಷನ್ ಬಗ್ಗೆ ಹೇಳ್ತಾರೆ, ಆದರೆ ಅದರಲ್ಲಿ ಏನಿದೆ ಡೇಟಾ ಯಾರಿಗೂ ಗೊತ್ತಿಲ್ಲ. ದೆನ್ ಕಾಂತರಾಜು ಕಮಿಷನ್ ಅಂತ ಹೇಳ್ತಾರೆ, ಅದರಲ್ಲಿ ಏನು ಗೊತ್ತಿಲ್ಲ. ಆದರೆ ನಿಮ್ಮ ನಾಗಮೋಹನ್ ದಾಸ್ ಕಮಿಷನ್ ನೋಡಿ, ಅದರಲ್ಲಿ ರಿಪೋರ್ಟ್ ಬಿಟ್ಟಿದ್ದಾರೆ. ನಾಗಮೋಹನ್ ದಾಸ್ ಕಮಿಷನಲ್ಲಿ ನಿಮಗೆ ಅದು ಬರೀ ಒಂದಷ್ಟು ಅಲ್ಲ, ಅದಕ್ಕೋಸ್ಕರ ಅದು ಭಾಳ ಅದರ ವ್ಯಾಪ್ತಿ ಭಾಳ ಸೀಮಿತವಾಗಿಟ್ಟಿದ್ದಾರೆ. ಬಟ್ ಇದು ಇಡೀ ರಾಜ್ಯದ ಎಲ್ಲ ಜಾತಿಗಳ ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ, ಆರ್ಥಿಕ ಸ್ಥಿತಿ ಹೇಗಿದೆ ಅಂತೇಳಿ ಅಧ್ಯಯನ ಮಾಡಿರೋದು. ಹೌದು, ಇದ್ರದ್ದು ಡೇಟಾ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿರುತ್ತೆ. ಇನ್ನು ನನಗೆ ಭಾಳ ಕುತೂಹಲ ಅನ್ಸೋದು ಇನ್ನೊಂದು ಏನು ಅಂತಂದರೆ, ಅದರಲ್ಲಿ ಲೀಕ್ ಆಗಿರೋದು ಒಂದು ಪುಟ, ಅದರಲ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ. ಅದು ಬಿಟ್ಟರೆ ಬೇರೆ ಏನು ಡೇಟಾದಲ್ಲಿ ಏನಿದೆ, ಈ ಕಮಿಷನ್ ಏನು ಹೇಳಿದೆ ಅಂತ ಗೊತ್ತಿಲ್ಲ ಯಾರಿಗೂ. ಬರೀ ಅದೊಂದು ಪೇಜ್ ಲೀಕ್ ಆಗಿರೋದು ಇಟ್ಕೊಂಡು ಇಷ್ಟೆಲ್ಲ ಅಪಪ್ರಚಾರ ನಡೀತಿದೆ. ಬಟ್ ಒಂದು ಕಮಿಷನ್ನು ಬರೀ ಡೇಟಾ ಅಷ್ಟೇ ರಿಲೀಸ್ ಮಾಡಲ್ಲ, ಅದೇನೋ ಶಿಫಾರಸುಗಳಿರ್ತವೆ. ಸೊ ಆ ಶಿಫಾರಸುಗಳು ನೋಡ್ಬೇಕು. ಈ ಡೇಟಾಗಿನ್ನ ಮುಖ್ಯ ಇರೋದು ಆ ಶಿಫಾರಸುಗಳು. ಸೊ ಅವು ಯಾವ್ಯಾವ ಕಮ್ಯುನಿಟಿ ಬಗ್ಗೆ ಏನೇನು ಶಿಫಾರಸು ಮಾಡಿದೆ, ಏನೇನು ಸುಧಾರಣಾ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ, ಇದನ್ನೆಲ್ಲ ನಾವು ಚರ್ಚೆ ಮಾಡಬೇಕಾಗತ್ತೆ. ಅಂದರೆ ಈವನ್ ಲೆಜಿಸ್ಲೇಟರ್ಸ್, ನಮ್ಮ ಕಾನೂನನ್ನ ರಚಿಸುವಂಥವ್ರು, ಅವರು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಬಟ್ ಅದಕ್ಕೂ ಮೊದಲೇ ಇಷ್ಟೊಂದು ಪ್ರೊಪಾಗಂಡ ಆಗ್ತಿದೆಯಲ್ಲ ಅಂತ. ಇದೇ ನೋಡಿ, ಅದೇ ನಾನು ಹೇಳ್ತಾ ಇದ್ದೀನಿ ನೋಡಿ, ಇದು ಡೇಟಾ ಬಿಟ್ಬಿಟ್ರೆ ಯಾರು ಪ್ರಾಪಗಂಡ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ ಬೇಗ ರಿಲೀಸ್ ಆಗಿ ಡೇಟಾ ಬಿಟ್ಟರೆ ಏನೇಳಿ ಪ್ರಾಪಗಂಡ ಆಗಲ್ಲ. ಇದು ಡೇಟಾ ಇಲ್ಲದೆ ಇರೋದಕ್ಕೆ ಇದೆಲ್ಲ ಊಹಾಪೋಹಗಳದೆಲ್ಲ ಇದೆಲ್ಲ ಒಂಥರ ಫಿಕ್ಸಿಷಿಯಸ್ ನೆರೇಟಿವ್ಸ್, ಭಯ, ಫಿಯರು, ಅದ್ರ ಬಗ್ಗೆ ಎಲ್ಲ ಕ್ರಿಯೇಟ್ ಮಾಡೋದು. ಅದ್ರ ಬಗ್ಗೆ ಅದೇ ಇದು ನೋಡಿ, ಡೇಟಾ ಇದ್ಬಿಟ್ರೆ ಯಾರೂ ಏನೂ ಕೇಳಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಬಿಹಾರ್ ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಏನಾಯಿತು, ಅಲ್ಲೂ ಕೂಡ ಏನಾಯಿತು ಅಂದರೆ ಎಲ್ಲರೂ ಯಾದವ, OBCಸಲ್ಲಿ ಯಾದವರು ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಏನಾಯಿತು, ಅದು ಹೈಕೋರ್ಟ್ಗೆ ಹೋಯ್ತು. ಬಿಹಾರ್ ಅದು ಕ್ಯಾಸ್ಟ್ ಸೆನ್ಸಸ್ ಚಾಲೆಂಜ್ ಮಾಡಿ ಆ ಹೈಕೋರ್ಟಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಈ BCs ಇದೆ ನೋಡಿ, ಅವರು ಇದು ಟೋಟಲ್ ನೋಡಿಬಿಟ್ಟು ಅವ್ರು ಹೇಳ್ತಾರೆ ಇವರು ಅಡಿಕ್ವೇಟ್ಲಿ ರೆಪ್ರೆಸೆಂಟೆಡ್ ಇದ್ದಾರೆ BCs, ಆದರೆ ಅವರು ಟೋಟಲ್ ತೊಗೊತಾರೆ. BCs EBC ಸ್ಪ್ಲಿಟ್ ಮಾಡಲ್ಲ ಅವರು.
ಸೊ ಇವಾಗ ಸುಪ್ರೀಂ ಕೋರ್ಟಲ್ಲಿದೆ ಆ ಕೇಸು. ಆ ಸುಪ್ರೀಂ ಕೋರ್ಟಲ್ಲಿ ಇವಾಗ ಏನು ಆರ್ಗ್ಯುಮೆಂಟ್ ತೊಗೊತಾ ಇದ್ದಾರೆ ಅಂದರೆ ನೋಡಿ, ನೀವು BCs EBCs ಅಂತ ಸ್ಪ್ಲಿಟ್ ಮಾಡಿದ್ರೆ ಎಸ್ ಸಮ್ ಕ್ಯಾಶ್ ಹ್ಯಾವ್ ಟೇಕನ್ ಬೆನಿಫಿಟ್ಸ್, ಲೈಕ್ ಯಾದವಾಸು ಅವರೆಲ್ಲ ತಗೊಂಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಕುರುಬರು ಮತ್ತು ಈಡಿಗರು ತಗೊಂಡಿದ್ದಂಗೆ ಇಲ್ಲ ಕರ್ನಾಟಕದಲ್ಲಿ ಆಲ್ರೆಡಿ ಇದೆ. ಒಕ್ಕಲಿಗರು, ಲಿಂಗಾಯತ್ಸು, ದೇ ಆರ್ ಆಲ್ ವೆಲ್ ರಿಪ್ರೆಸೆಂಟೆಡ್. ಓಕೆ, ಅಲ್ಲ ಅವ್ರನ್ನ ಬ್ಯಾಕ್ವರ್ಡ್ ಅಂತ ಮಾಡಿಲ್ಲ ಅವರು. ಹಾಂ, ಬ್ಯಾಕ್ವರ್ಡ್ ಅಂದ್ರೆ ನಾನು 2A ಬಂದರೆ ಪ್ರವರ್ಗ 2A ನಲ್ಲಿ ನೋಡಿದ್ರೆ ಅದರಲ್ಲಿ ಏನೋ ಕುರುಬಾಸ್ ಮತ್ತು ಈಡಿಗ ಅವರು OBC ಅಂತ ಕನ್ಸಿಡರ್ ಆಗಿದ್ದಾರೆ. ಬಟ್ OBC ಸಿಗುವಂಥ ಬೇರೆ ಎಲ್ಲ ಸಮುದಾಯಗಳಂದರೆ ಅಲ್ಲಿರುವ ಒಟ್ಟು 102 ಜಾತಿಗಳ ರೆಪ್ರೆಸೆಂಟೇಷನು, ಅವರು ಸಿಕ್ಕಿರೋ ಲಾಭಗಳು ಇವನ್ನೆಲ್ಲ ನೋಡಿದ್ರೆ ಅತಿ ಹೆಚ್ಚು ಸಿಕ್ಕಿರೋದು ಈ 2 ಕಮ್ಯುನಿಟಿಗೆ ಅಂತ ಹೇಳಿದ್ರೆ. ಅಲ್ಲ, ಅದು ನೋಡಿ ನೀವು ಟೋಟಲ್ ಎಂಪ್ಲಾಯ್ಮೆಂಟ್ ನೋಡ್ತೀರಾ, ನೀವು ನೋಡಿ ಆ ಪಾಪ್ಯುಲೇಷನ್ ಇದೆ ನೋಡಿ, ಆ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಅಗೇನ್ ಕಡಿಮೆ ಕಾಣಿಸುತ್ತೆ ನಿಮಗೆ. ಇವಾಗ ನೋಡಿ ಯಾದವಾಸ್ ಎಲ್ಲ ತುಂಬ ದೊಡ್ಡ ಪಾಪ್ಯುಲೇಷನ್ ಅವರು, ದೇ ಹ್ಯಾವ್ ಎ ವೆರಿ ಹ್ಯೂಜ್ ಪಾಪ್ಯುಲೇಷನ್. ಸೊ ನೀವು ಕಂಪೇರ್ ಮಾಡಬೇಕಂದ್ರೆ ಪಾಪ್ಯುಲೇಷನ್ ಕಂಪೇರ್ ಮಾಡಬೇಕು. ಮತ್ತು ಇನ್ನೊಂದು ಏನಂದ್ರೆ, ಇವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ನೀವು ಏನೋ ಎಲ್ಲ ಲೋ ಪೇಯಿಂಗ್ ಜಾಬ್ ಕೊಟ್ಬಿಟ್ಟು ಗ್ರೂಪ್ C ಗ್ರೂಪ್ D ಜಾಬ್ ಕೊಟ್ಬಿಟ್ಟು ಅದನ್ನ ಕಂಪೇರ್ ಮಾಡಬೇಡಿ ಅಂತ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ ಬಿಹಾರಲ್ಲಿ. ಏನು ಮಾಡಿದ್ದಾರೆ ಅಂದರೆ ಅವ್ರು ಟೋಟಲ್ ಕನ್ಸಿಡರ್ ಮಾಡಿಬಿಟ್ಟು ಟೋಟಲ್ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ನೀವು ಆ್ಯಕ್ಚುಲಿ ನೀವು ಟಾಪ್ ಲೆವೆಲ್ಗೆ ಹೋದ್ರೆ ಯಾವನೂ ಇಲ್ಲ, ಅಲ್ಲೂ ಪ್ರಾಬ್ಲಮ್ ಇದೆ. ನಾನು ಹೇಳ್ತಾ ಇರೋದು ಏನಂದ್ರೆ ನೋಡಿ, ಈ ಭಯಗಳೆಲ್ಲ ಇರುತ್ತೆ. ಬಟ್ ಇಲ್ಲಿ ಕರ್ನಾಟಕದ ಈ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮಾಡಿದೆಯಲ್ಲ, ಈಗ ತಯಾರು ಮಾಡಿದೆಯಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ, ಇದರಲ್ಲಿ ಅವರು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿರೋದು ಒಂಥರ, ಅದಲ್ಲದೆ ಸೆಕೆಂಡರಿ ಇನ್ಫಾರ್ಮೇಶನ್ ಇನ್ಸ್ಟಿಟ್ಯೂಷನಲ್ ಡೇಟಾ ತಗೊಂಡಿದ್ದಾರೆ. ಅಂದರೆ ಅದಕ್ಕೂ ಮ್ಯಾಚ್ ಮಾಡಿದ್ದಾರೆ ಅವರು. ಅದ್ರ ಎಗೇನು ವರದಿ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಅದು ಸರಿನಾ ತಪ್ಪ, ಮತ್ತು ಇಲ್ಲೂ ಯಾರ್ಯಾರು ಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಆಗುತ್ತೆ. ಬಟ್ ಅದು ಬಿಡೋಕ್ಕೇ ಒಂದಷ್ಟು ಅಪಸ್ವರಗಳಾಗ್ತದೆ. ಅದು ಬಿಡುಗಡೆ ಮಾಡಲೇಬೇಕು. ಇವಾಗ ನೋಡಿ, ಇನ್ನೂ ಒಂದು ಬಹಳ ಮುಖ್ಯವಾದ ಮುದ್ದೆ ಏನಂದರೆ, ಇವಾಗ ಏನಂದರೆ ಎಲ್ಲರೂ ಹೇಳ್ತಾರೆ OBCs ಆಲ್ಮೋಸ್ಟ್ 52% ಇದೆ, ನಮಗೆ ಬರೀ 27% ರಿಸರ್ವೇಷನ್ ಇದೆ ಅಂತ. ಇವಾಗ ಇದನ್ನ ರಿಸರ್ವೇಷನ್ನ ರೈಸ್ ಮಾಡಬೇಕು. ಅದು 2011 ಸೆನ್ಸಸ್ ಪ್ರಕಾರ. ಹೌದು, ಇದು ಏನಂದ್ರೆ ನೋಡಿ, ಇದನ್ನ ರೈಸ್ ಮಾಡಬೇಕು ಅಂತ 50% ಸೀಲಿಂಗ್ನ ಕ್ರಾಸ್ ಮಾಡ್ಬೇಕಂತ. ಇದು ಕ್ರಾಸ್ ಮಾಡೋಕ್ಕೆ ಹೆಂಗ್ ಮಾಡ್ತೀರಾ? ವಿತೌಟ್ ಡೇಟಾ ಡೈರೆಕ್ಟ್ ಸುಪ್ರೀಂ ಕೋರ್ಟು ಡೇಟಾ ಇಲ್ಲ ಅಂತ ಸುಮ್ಮನೆ ನಾಕ್ ಆಫ್ ಮಾಡಿಬಿಡುತ್ತೆ. 50% ಸೀಲಿಂಗ್ ಇಲ್ಲ. ಇವಾಗ ನೋಡಿ, ಆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಸ್ವಲ್ಪ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನೀವು ಇದನ್ನ ಬ್ರೀಚ್ ಮಾಡ್ಬೋದು ಅಂತ. ಒಂದು ಎಕ್ಸಾಂಪಲ್ ಏನು, ತಮಿಳ್ನಾಡು ಬ್ರೀಚ್ ಮಾಡಿದ್ದಾರೆ. 69% ಇದೆ ಅಲ್ಲಿ ಟೋಟಲ್. ಅವ್ರು ಏನು ಮಾಡಿದ್ದಾರೆ, ಅವರು ಅದನ್ನು 9th ಶೆಡ್ಯೂಲಲ್ಲಿ ಹಾಕಿ, ಅದೇ 9th ಶೆಡ್ಯೂಲಲ್ಲಿ ಹಾಕೋಕ್ಕಿಂತ ಮುಂಚೆ ಅವರು ಫುಲ್ಲು ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ. ಡಾಕ್ಯುಮೆಂಟಲ್ಲಿ ಏನು ಬರೀತಾರೆ ಅಂದರೆ, ಇದನ್ನು ನಾವು ಮಾಡ್ತಾ ಇರೋದೇನೆಂದರೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್, ಕಾನ್ಸಂಟ್ರೇಷನ್ ಆಫ್ ಇನ್ಕಮ್, ಅದೆಲ್ಲ ಒಂದೇ ಕಮ್ಯುನಿಟಿಗೆ ಹೋಗಬಾರ್ದು, ಎಲ್ಲ ಕಮ್ಯುನಿಟಿಗೆ ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡ್ ಅಂತ ಹೇಳ್ತಾರೆ ಅವರು. ಅದನ್ನೆಲ್ಲ ಮಾಡಬೇಕಾಗತ್ತೆ ನಾವು. ಸೊ ಅದನ್ನೆಲ್ಲ ಮಾಡಿದೆ, ಅದಕ್ಕೆಲ್ಲ ಡೇಟಾ ಎಲ್ಲಿಂದ ಇದೆ? ಈಗ ಸರ್, ಕರ್ನಾಟಕದಲ್ಲೂ ವೀರಪ್ಪ ಮೊಯ್ಲಿ ಸರ್ಕಾರ ಆಗ ಕರ್ನಾಟಕ ಈ ಏನೋ 50% ಮೀಸಲಾತಿ ಕೊಡಬೇಕು ಅನ್ನೋದನ್ನ 73% ಕೊಡಬೇಕು ಅಂತೇಳಿ ಮಾಡಿದರು. ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಆ್ಯಕ್ಚುಲಿ. ಆವಾಗಲೂ ಅಷ್ಟೇ, ಯಾಕೆ ಆ ಕೇಸು ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ಡೇಟಾ ಇಲ್ಲ ಅನ್ನೋ ಕಾರಣ. ಡೇಟಾ ಇಲ್ಲದೆ ಈಗ ಇವರು ನಮ್ಗೆ 73% ಕೊಡಿ ನೀವು ಮೀಸಲಾತಿ ಅಂತನ್ಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನ ಕೊಡಬೇಕು, ದತ್ತಾಂಶಗಳನ್ನ ಕೊಡಬೇಕು. ಇರಲಿಲ್ಲ ಅದಕ್ಕೆ ಪೂರಕವಾಗಿ ಏನು ಯಾವುದೇ ಸರ್ವೆ ಆಗಿಲ್ಲ ನೀವು ಹೇಳ್ದಂಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಈ ದತ್ತಾಂಶಗಳನ್ನ ಇಟ್ಕೊಂಡು ಹೋಗಿ ಫೈಟ್ ಮಾಡಿದ್ರೆ ನಮ್ಗೇನಾದರೂ 73% ರಿಸರ್ವೇಷನ್ಗೆ ಸುಪ್ರೀಂ ಕೋರ್ಟ್ ನೀವು ಹೇಳ್ದಂಗೆ ಮುದ್ರೆ ಓದ್ತಿದ್ರೆ ಬಿಡಿ, ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ. ಅದು ಪಾರ್ಲಿಮೆಂಟ್ಗೆ ಹೋಗಬೇಕು, ಪಾರ್ಲಿಮೆಂಟಲ್ಲಿ 9th ಶೆಡ್ಯೂಲ್ಗೆ ಸೇರಿಸ್ಬೇಕು, ಆ ಪ್ರೋಸೆಸ್ಗಳು ಇರ್ತವೆ, ವಾಟ್ ಎವರ್ ಹೋಗಲಿ. ಬಟ್ ಈ ದತ್ತಾಂಶ ಬಿಡುಗಡೆ ಮಾಡಿದ್ರೆ ಇವೆಲ್ಲ ಆಗ್ತವೆ. ಇದೇ ಬಿಡಲಿಲ್ಲ ಅಂದರೆ ಇದು ಏನೂ ಆಗಲ್ಲ, ಅದು ಚಾನ್ಸೇ ಇಲ್ಲ. ಈ ನೋಡಿ, ನಾವು ತುಂಬ ಕೇಸಸ್ ನೋಡಿದ್ದೀನಿ ಸುಪ್ರೀಂ ಕೋರ್ಟಲ್ಲಿ. ಅವ್ರು ಫಸ್ಟು ನೋಡ್ತಾರೆ ಏನು ಹೇಳಿ, ಡೇಟಾ ಇಲ್ಲ. ಇದೇ ಯೂಸ್ ಮಾಡಿ ಒಂದು ಪ್ಯಾರಾದಲ್ಲಿ ಡಿಲೀಟ್ ಮಾಡ್ಬೋದಲ್ಲ ಆರ್ಡರ್ನ. ಇವಾಗ ನೀವು ಎಷ್ಟೊಂದು ಕಷ್ಟಪಟ್ಟು ಏನೋ ಮಾಡ್ಬೋದು, ಡೇಟಾ ಇಲ್ಲ ಅಂದ್ಬಿಟ್ಟು ಒಂದು ಹೇಳಿ ಇಟ್ಸ್ ನಾಟ್ ಡನ್ ಸೈಂಟಿಫಿಕಲಿ, ಅಷ್ಟೇ ಮುಗಿತಲ್ಲ ಕತೆ. ಸೊ ನೋಡಿ, ಇನ್ನೊಂದು ಏನಂದ್ರೆ ನೋಡಿ, ಕ್ಯಾಶ್ ಸೆನ್ಸಸ್ಸು ಬರೀ ರಿಸರ್ವೇಷನ್ನ ರೈಸ್ ಮಾಡೋದು ಒಂದೇ ಪ್ರಾಸೆಸ್ ಅಲ್ಲ ಅದು. ನೋಡಿ, ಅದೊಂದು ತಪ್ಪು. ಇಲ್ಲ, ಯು ಆರ್ ರೈಟ್. ಎಸ್, ಪ್ಲೀಸ್. ನೋಡಿ,
ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಬಹಳಷ್ಟು ಡೇಟಾ ಬರುತ್ತೆ ನಮಗೆ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಬಿಹಾರಲ್ಲಿ ಫಾರ್ ಎಕ್ಸಾಂಪಲ್ಲು ಮೆಡಿಕಲ್ ಕಾಲೇಜಸಲ್ಲಿ ಎಷ್ಟು ರೆಪ್ರೆಸೆಂಟೇಷನ್ ಇದೆ, ಎಷ್ಟು ಜನ ಮಕ್ಕಳುಗಳು ಎಷ್ಟು ಜನ ಅಡ್ಮಿಷನ್ ತೊಗೊತಾ ಇದ್ದಾರೆ, ಇಂಜಿನಿಯರಿಂಗಲ್ಲಿ ಏನು ರೆಪ್ರೆಸೆಂಟೇಷನ್ ಇದೆ, ಮತ್ತು ವೇರಿಯಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ರೆಪ್ರೆಸೆಂಟೇಷನ್ ಇದೆ, ಮತ್ತು ಅವ್ರದ್ದು ಆ್ಯಾವ್ರೇಜ್ ಇನ್ಕಮ್ ಏನು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ ಜನರೇಷನಲ್ ವೆಲ್ತ್ ಏನು ಅಂತ. ಇವಾಗ ಅಲ್ಲಿ ಒಂದು ನೀವು ಬಹಳಷ್ಟು ಲೈಕ್ ಬಿಹಾರದ ಕ್ಯಾಸ್ಟ್ ಸೆನ್ಸಸ್ ನೋಡಿದ್ರೆ ನಿಮಗೆ ಶಾಕಿಂಗ್ ಆಗಿದೆ. ಏನಂದರೆ SC ST ಮತ್ತು EBCs, ನಾನು ಯಾಕೆಂದರೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನ ಒಂದು ಗ್ರೂಪಲ್ಲಿ ಆಗ್ತಾ ಇದ್ದೀನಿ ನಾನು. ಈ EBCs 3 ಜನದ ಹತ್ರನೂ ಇಂಟರ್ ಜನರೇಷನಲ್ ವೆಲ್ತೇ ಇಲ್ಲ, ಯಾರ ಹತ್ರನೂ ಲ್ಯಾಂಡ್ ಇಲ್ಲ, ಯಾರ ಹತ್ರನೂ ಮನೆ ಇಲ್ಲ, ಯಾರ ಹತ್ರನೂ ಕ್ಯಾಪಿಟಲ್ ಇಲ್ಲ, ದುಡ್ಡಿಲ್ಲ. ಓಕೆ, ಬ್ಯಾಂಕ್ಗಳಿಗೆ ಹೋದರೆ ಲೋನ್ ಸಿಗಲ್ಲ. ಅವ್ರಿಗೆ ಏನಂದರೆ ಒಂದೇ ದಾರಿ ಏನಂದರೆ ದೇ ರಿಕ್ವೈರ್ ರಿಸರ್ವೇಷನ್. ಆ ರಿಸರ್ವೇಷನ್ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಏನೋ ಒಂದು ಕೆಲಸ ಸಿಗುತ್ತೆ, ಅವ್ರಿಗೆ ಇಲ್ಲಾಂದರೆ ಏನೋ ಒಂದು ಆ್ಯಕ್ಸಸ್ ಸಿಗುತ್ತೆ. ಸೊ ದೇ ರಿಕ್ವೈರ್ ಹೆಲ್ಪ್ ದಿಸ್ ಕ್ಯಾಟಗರಿ. ಸೊ ಅದು ಆ ಡೇಟಾ ಎಲ್ಲ ಕಾಣಿಸುತ್ತೆ ನಿಮಗೆ, ಗ್ಲೇರಿಂಗ್ ಡಿಸ್ಪ್ಯಾರಿಟೀಸ್ ಕಾಣಿಸುತ್ತೆ ನಿಮಗೆ. ಆ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡ್ಬೋದು ನೀವಾಗ. ಇವಾಗ ಏನಾಗುತ್ತೆ, ಡಾಕ್ಯುಮೆಂಟೇ ಮಾಡಲಿಲ್ಲ ಅಂದರೆ ಎಲ್ಲಿ ಗೊತ್ತಾಗುತ್ತೆ? ಅಲ್ಲ ಸರ್, ರಿಸರ್ವೇಷನ್ ಕೊಡೋದು ಅಲ್ಲದೆ ಈಗ ಯಾವುದೋ ಒಂದು ಸಣ್ಣ ಕಮ್ಯುನಿಟಿಗೆ ಆ ಥರದ್ದು ಏನೋ ಪ್ರಾಬ್ಲಮ್ ಇದ್ದರೆ ಆ ಕಮ್ಯುನಿಟಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಬೋರ್ಡ್ ಮಾಡ್ಬೋದು. ಹೌದು, ಫಂಡ್ಸ್ ಕೊಡ್ಬೋದು, ಅವ್ರಿಗೆ ಫಂಡ್ಸ್ ಕೊಡ್ಬೋದು, ಅಥವಾ ಬೇರೆ ಪ್ರೋಗ್ರಾಮ್ಸ್ ಮಾಡ್ಬೋದು. ಪ್ರೋಗ್ರಾಮ್ಸ್ ಮೂಲಕ, ಅಥವಾ ಅವ್ರದ್ದೇನೋ ಬೇರೆ ಅವರದೇ ಆದಂತಹ ಕುಲಕಸಬು ಅಂತೇನೋ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡ್ಬೋದು. ಹೌದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಡೇಟಾ. ಹೌದು. ಡೇಟಾ ಇಲ್ಲದೇ ಇದ್ರೆ ಇವಾಗ ನೋಡಿ, ಲೈಕ್ ಫಾರ್ ಎಕ್ಸಾಂಪಲ್ಲು ಇವಾಗ ನಾನೊಂದು, ಯಾಕಂದರೆ SC ST ಡೇಟಾ ಹೇಳ್ತೀನಿ ನಾನು. KIDBಯಲ್ಲಿ ಎಷ್ಟು ಪರ್ಸೆಂಟೇಜ್ SC ST ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಅಲಾಟ್ ಆಗಿದೆ KIDB ಲ್ಯಾಂಡು? ನೀವು ನಾಗಮೋಹನ್ ದಾಸ್ ಕಮಿಟಿಯಲ್ಲಿದೆ ಆ ಡೇಟಾ. ಅದು ಇಟ್ಸ್ ಹಾರ್ಡ್ಲಿ ಸಮ್ 1% 2% ಅಷ್ಟೇ. ಇಟ್ಸ್ ವೆರಿ ವೆರಿ ಲೆಸ್. ಇವಾಗ ನೋಡಿ ಏನಾಗುತ್ತೆ ಅಂದರೆ ಅದು ಅವ್ರಿಗೆ ಇದಿದೆ ಏನು ಸಬ್ಸಿಡಿ ಎಲ್ಲ ಇದ್ದು ಕೂಡ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೋಡಿ, ಕೆಪಬಿಲಿಟಿನೇ ಇಲ್ಲ ಎಷ್ಟೊಂದು ಜನಕ್ಕೆ. ಎಸ್, ಆ ಕೆಪಬಿಲಿಟಿನೇ ಇಲ್ಲ. ಸೊ ಇವಾಗ ಅದರಲ್ಲಿ ಏನಾಗುತ್ತೆ ಅಂದರೆ, ನೀನು ಬಿಸ್ನೆಸ್ ಮಾಡಪ್ಪ, ನೀನು ಮುಂದೆ ಬಾ, ಹಂಗೆ ಬಾ, ಅದೆಲ್ಲ ಹೇಳ್ಬೋದು ಜನಗಳು. ಇವಾಗ ನಾನು ತುಂಬ ಜನ ಹೇಳ್ತಾರೆ ನನಗೆ, ನೀವು ಆಂಟ್ರಪ್ರಿನರ್ಶಿಪ್ನ ಪ್ರಮೋಟ್ ಮಾಡಿ SC ST OBCs ಅಲ್ಲಿ ಹಂಗೆಲ್ಲ. ಆದರೆ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ನಾನು ಇವಾಗ ಮೈಸೂರು ಅಲ್ಲೆಲ್ಲ ನೋಡಿದ್ದೀನಿ ನಾನು. ನಮ್ಮ ಹುಡುಗರದ ಹತ್ರ ಏನು ಇಲ್ಲ, ದುಡ್ಡೇ ಇಲ್ಲ ಹುಡುಗರ ಹತ್ರದ್ದು. ಅವ್ರು ಬರ್ತಾರೆ, ನನ್ನ ಹತ್ರ ಏನು ಕೇಳ್ತಾರೆ, ಸರ್ 20,000 ಕೆಲಸ ಕೊಡಿಸಿ ಸರ್ ನನಗೆ. ಸೊ ಇಲ್ಲಾಂದರೆ ಇಲ್ಲೊಂದು 25,000 ಇದು ಎಲ್ಲ ಅವ್ರಿಗೆ ಸಿಗ್ಬೇಕು, ಆ ಥರದ್ದು ಕೇಳ್ತಾರೆ ಅವರು. ಸೊ ಅವ್ರಿಗೆ ಇನಿಷಿಯಲ್ ಸೆಟಪ್ ಮಾಡ್ಕೊಳ್ಳೋಕ್ಕೆ ಇದಿಲ್ಲ. ಸೊ ನೀವು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಒಂದು ಬೋರ್ಡ್ ಇದ್ದು ಅದಕ್ಕೆ ಫಂಡಿಂಗ್ ಮಾಡಿದ್ರೆ, ಯಾವ ಕಮ್ಯುನಿಟಿಯಲ್ಲಿ ಏನು ಹೇಳಿ ಈ ಥರ ಯೂತ್ಸ್ ಮುಂದೆ ಬರೋಕ್ಕಾಗ್ತಾ ಇಲ್ಲ, ಅದೆಲ್ಲ ಡೇಟಾ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಬಟ್ ನೋಡಿ, ಅದು ಟಾರ್ಗೆಟೆಡ್ ಅಪ್ರೋಚಲ್ಲಿ ನಾವು ಮಾಡ್ಬೋದು. ಇಲ್ಲ ಇವಾಗ ಒಂದು ಕಮ್ಯುನಿಟಿಯಲ್ಲಿ ಗ್ರ್ಯಾಜುಯೇಟ್ಸ್ ಜಾಸ್ತಿ ಬರ್ತಾ ಇಲ್ಲ, ಗ್ರ್ಯಾಜುಯೇಟ್ ಪೂಲ್ ಅಂತ ಹೇಳ್ತೀವಿ ನೋಡಿ, ಅದು ಬರ್ತಾ ಇಲ್ಲ. ಆ ಕಮ್ಯುನಿಟಿಗೆ ಸಪ್ರೇಟಾಗಿ ಇವಾಗ ಒಂದು ಕೇಂದ್ರ ವಿದ್ಯಾಲಯ ಸೆಟಪ್ ಮಾಡ್ಬೋದು. ಅಲ್ಲಿ ಅವರು ಓದ್ಕೊಂಡು ಏನು ಹೇಳಿ ಅವ್ರಿಗೆ ಸಪೋರ್ಟು ಗ್ರ್ಯಾಜುಯೇಷನ್ ತನಕ ಕೊಟ್ಕೊಂಡ್ಮೇಲೆ ಅವನು ಮುಂದೆ ಹೋಗ್ಬಿಡ್ತಾನೆ. ಮಿಕ್ಕಿದೇನು ನೀವು ಆಸ್ತಿನೂ ಕೊಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ಇದು ನೋಡಿ, ಈ ಡೇಟಾ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಹಿಯರ್. ಇವಾಗ ಡೇಟಾ ಮತ್ತು ನೀವು ಹಿಸ್ಟಾರಿಕಲಿ ನೀವು ನೋಡಿದ್ರು, ಇವಾಗ ಅಂಬೇಡ್ಕರ್ ಸಾಹೇಬ್ರು ನೋಡಿದ್ರು, ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರ ರೈಟಿಂಗ್ಸಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ SC ST OBCsಗಳು ಎಲ್ಲರೂ ಸ್ಟ್ರಾಟಜಿಕ್ ಪೊಸಿಷನ್ನ ಆಕ್ಯುಪೈ ಮಾಡೋದು ಕಲಿಬೇಕು ಅಂತ. ಚಿಕ್ಕ ಕೆಲಸ ಅಲ್ಲ, ಗೊತ್ತಾಯ್ತು. ಆಯಕಟ್ಟಿನ ಜಾಗಗಳಿಗೆ ಹೋಗ್ಬೇಕು, ಆ ಮೇನ್ ಇದಕ್ಕೆ. ಇವಾಗ ಯಾವ್ಯಾವ ಕಮ್ಯುನಿಟಿಯಲ್ಲಿ ಬರ್ದೇ ಇರೋದು ಅದನ್ನ ಐಡೆಂಟಿಫೈ ಮಾಡ್ಕೊಂಡು ನಾವು ಅದಕ್ಕೆ ಟಾರ್ಗೆಟ್ ಇದ್ರ ಬಗ್ಗೆ ಆಕ್ಚುಲಿ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಂದರೆ IIM ಹೆಂಗಿದೆ, IIT ಹೆಂಗಿದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ ಹೆಂಗಿದೆ, ಜಾಯಿಂಟ್ ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ ಹೆಂಗಿದೆ. ಸೊ ಆ ಥರ ಟಾಪ್ ಪೋಸ್ಟ್ಗಳಲ್ಲಿ ಎಷ್ಟು ಅಂದರೆ ಯಾವ್ಯಾವ ಸಮುದಾಯಕ್ಕೆ ಏನೇನು ಪ್ರಾತಿನಿಧ್ಯ ಇದೆ ಅನ್ನೋದ್ರ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಸೊ ಬಟ್ ಎಗೇನ್ ಏನೋ ಎಲ್ಲ ಡೇಟಾ ಆಧರಿಸೇ ನಿಮ್ಮ ಅದರೆಲ್ಲ ಡಿಸೈಡ್ ಆಗುತ್ತೆ. ನಿಮಗೆ ನಾನು ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಈ ಕರ್ನಾಟಕದಲ್ಲಿ ಈಗ ಈ ಒಂದು ಜಾತಿವಾರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗಿದೆಯಲ್ಲ, ನಿಜ ಅದು ಒಳಗಡೆ ಏನಿದೆಯೋ ಗೊತ್ತಿಲ್ಲ. ಬಟ್ ಆ ಪ್ರೋಸೆಸ್ಗಳನ್ನೆಲ್ಲ ನೋಡಿದ್ರೆ ನಿಮಗೆ ಇದು ನಿಮ್ಗೇನು ಅನಿಸುತ್ತೆ, ಇದು ಅನ್ಸೈಂಟಿಫಿಕ್ ಅನಿಸುತ್ತಾ, ಇಲ್ಲ
ಓಕೆ, ಆಮೇಲೆ 100% ಸೈಂಟಿಫಿಕ್ ಅಂತ ಆಗದೆ ಇರ್ಬೋದು. ನಿಮ್ಮ ಅಭಿಪ್ರಾಯ ಏನು? ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿರ್ಬೋದು, ಚೆನ್ನಾಗಿರ್ಬೋದು? ಇದು ಸೈಂಟಿಫಿಕ್ ಇಲ್ಲ ಅಂದರೆ ವಿ ಕ್ಯಾನ್ ಕಂಪೇರ್. ಇವಾಗ ನೋಡಿ 1931 ಒಂದು ಡೇಟಾ ಇದೆ, ಮತ್ತು 1951 ಒಂದು ಡೇಟಾ ಇದೆ, ಈ ಕ್ಯಾಸ್ಟ್ದೆಲ್ಲ, ಮತ್ತು ಈ ಚಿನ್ನಸ್ವಾಮಿ ಕಮಿಷನ್ನು, ಈ ಥರ ತುಂಬ ಕಮಿಷನ್ಗಳು ಕರ್ನಾಟಕದಲ್ಲೂ ಡೇಟಾ ಬಿಟ್ಟು. ಈಗ ನಾಗಮೋಹನ್ ದಾಸ್ ಅವ್ರದ್ದು ಆ ಕಮ್ಯುನಿಟಿಗೆ ಸಂಬಂಧ ಆದರೆ ನಾವು ರಿಲೇಟ್ ಮಾಡ್ಕೋಬಹುದು. ಸೊ ನಾವು ವಿ ಕ್ಯಾನ್ ಕ್ರಾಸ್ ಚೆಕ್ ಇಟ್. ಎಸ್, ವಿ ಕ್ಯಾನ್ ಕ್ರಾಸ್ ಚೆಕ್ ಆಲ್ ದಿಸ್ ಥಿಂಗ್. ಇವಾಗ ಫಾರ್ ಎಕ್ಸಾಂಪಲ್ಲು ಇವಾಗ ಒಂದು ಕಮ್ಯುನಿಟಿಯಲ್ಲಿ ತುಂಬ ಪಾಪ್ಯುಲೇಷನ್ ರೈಸ್ ಆಗಿದೆ ಅಂದ್ಕೊಳ್ಳಿ, ಅದಕ್ಕೆ ನಾವು ರಿಲೇಟ್ ಮಾಡ್ಬೋದು ಫರ್ಟಿಲಿಟಿ ರೇಟ್ ಅಷ್ಟೊಂದು ಜಾಸ್ತಿ ಆಗೋಯ್ತಾ ಅಂತ. ಆ ಕಮ್ಯುನಿಟಿಯಲ್ಲಿ ಇವಾಗ 4 times ಆಗೋಯ್ತು ಪಾಪ್ಯುಲೇಷನ್ ಅವ್ರದ್ದು, ಸಡನ್ ಆಗಿ ಅವ್ರದ್ದು ಫರ್ಟಿಲಿಟಿ ರೇಟ್ ಅಷ್ಟು ಜಾಸ್ತಿ ಆಗೋ ಚಾನ್ಸ್ ಇದೆಯಾ? ಇಲ್ಲ. ಸೊ ವಿ ಕ್ಯಾನ್ ಬ್ಯಾಕ್ ಟ್ರ್ಯಾಕ್ ಅಂಡ್ ದೆನ್ ಡಿಸೈಡ್ ವೆದರ್ ದ ಡೇಟಾ ಇಸ್ ಕರೆಕ್ಟ್ ಆರ್ ರಾಂಗ್. ವೇರಿಯಸ್ ಮೆಥಡ್ಸ್ ಆದರೆ ಡೇಟಾನೇ ಕೊಡದೇ ಹೇಳಿ ಅದು ಟೆಸ್ಟು ಮಾಡೋಕ್ಕಾಗಲ್ಲ ನಮಗೆ. ಡೇಟಾ ಬಿಟ್ಟರೆ ಟೆಸ್ಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಬಿಹಾರಲ್ಲೂ ಹಂಗೆ ಆಯಿತು. ಬಿಹಾರಲ್ಲಿ ಬಿಟ್ಟಾಗ ಒಂದೇನಾಯಿತು ಅಂದರೆ ನೀವು ಅಪ್ಪರ್ ಕ್ಯಾಸ್ಟ್ದೆಲ್ಲ ಸಪ್ರೆಸ್ ಮಾಡಿದ್ದೀರ ಅಂತ. ಆಗ ಆದರೆ ಒಬ್ಬ ವ್ಯಕ್ತಿ ಫುಲ್ ಡೀಟೇಲ್ಡ್ ರಿಸರ್ಚ್ ಮಾಡ್ದ IITಯಲ್ಲಿ. ಅವ್ನು ರಿಸರ್ಚ್ ಮಾಡಿ ಏನು ಹೇಳ್ದ ಅಂದರೆ ಬಿಹಾರಲ್ಲಿ ಏನಾಗಿದೆ ಅಂದರೆ ಅಪ್ಪರ್ ಕ್ಯಾಸ್ಟ್ ಅವರೆಲ್ಲ ಮೈಗ್ರೇಟ್ ಮಾಡಿಬಿಟ್ಟಿದ್ದಾರೆ 1931ಇಂದ ಇವಾಗ ಕರೆಂಟ್ ಇಯರ್ ಡೇಟಾ ಸೆನ್ಸಸ್ ಆಗಿರೋವರೆಗೂ ಮೈಗ್ರೇಟ್ ಆಗಿದ್ದಾರೆ. ಆ ಮೈಗ್ರೇಟ್ ಆಗಿರೋರೆಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ಡೆಲ್ಲಿ ಎಲ್ಲೆಲ್ಲಿದೆ ಎಲ್ಲ, ಇವಾಗ ಬಿಹಾರವರೆಲ್ಲ ಎಲ್ಲ ಕಡೆ ಇದ್ದಾರಲ್ಲ. ಹೌದು. ಸೊ ಅದು ರೀಸನ್ ಅಂತ ಹೇಳ್ದ ಅವನು. ಸೊ ವಿ ಕ್ಯಾನ್ ಟೆಸ್ಟ್ ಔಟ್ ಆಲ್ ದಿಸ್ ಥಿಂಗ್. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಡೇಟಾನೇ ಕೊಡಲಿಲ್ಲ ಅಂದರೆ ಅದು ಕರೆಕ್ಟಾ ತಪ್ಪಾ ಅದು ಯಾರಿಗೂ ವಿ ಕೆನಾಟ್ ಟೆಲ್ ಎನಿಥಿಂಗ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತುಂಬ ಚೆನ್ನಾಗಿ ಡೇಟಾಗಳ ಬಗ್ಗೆ ಮಾತಾಡಿದ್ರಿ. ಇಷ್ಟೊತ್ತು ನೇತ್ರಪಾಲ್ ಅವರು ಈ ದತ್ತಾಂಶ ಜಾತಿವಾರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿಯ ದತ್ತಾಂಶದ ಮಹತ್ವ ಏನು ಅನ್ನೋದು ತಿಳಿಸ್ಕೊಟ್ರು. ಅದಕ್ಕೆ ಬೇರೆ ಬೇರೆ ತಮಿಳುನಾಡಿನ, ಬಿಹಾರದ ಉದಾಹರಣೆಯನ್ನು ಕೊಟ್ಟರು. ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ವಾರ್ತಾಭಾರತಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಿಂದ ಓವರಾಲ್ ಅವರ ಮಾತುಗಳಿಂದ ನಾವು ಏನನ್ನು ಗ್ರಹಿಸ್ಬೋದು ಅಂತಂದರೆ, ಕರ್ನಾಟಕದಲ್ಲಿ ಈಗ ಜಾತಿವಾರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಏನು ಅಪಪ್ರಚಾರ ಮಾಡ್ತಿದ್ದಾರಲ್ಲ ಅವೈಜ್ಞಾನಿಕ ಅಂತ. ಸೊ ನೇತ್ರಪಾಲ್ ಅವರು ಅದನ್ನು ಭಾಳ ಕ್ಲಿಯರಾಗಿ ಹೇಳಿದ್ರು. ನೋಡಿ, ಆ ಥರ ಏನಾದರೂ ಇದ್ದರೆ ಅದನ್ನು ಸುಲಭದಲ್ಲಿ ಪತ್ತೆ ಮಾಡ್ಬೋದು, ಪತ್ತೆ ಮಾಡಲಿಕ್ಕೆ ಭಾಳಷ್ಟು ವಿಧಾನಗಳಿದ್ದಾವೆ ಅಂತ. ಸೊ ಹಾಗಾಗಿ ಆ ಥರದ ಯಾವುದೇ ಆತಂಕ ಇಲ್ಲದೆ ಈ ವರದಿ ಬಹಿರಂಗ ಮಾಡಬೇಕು ಅನ್ನೋದು ಅವರ ವಿವರಣೆಯ ಸಾರಾಂಶ ಆಗಿತ್ತು. ಸೊ ನೋಡಬೇಕು, ಈ ಮುಂದಿನ ವಾರ ಏನೋ ಕ್ಯಾಬಿನೆಟ್ಗೆ ಈ ವಿಷಯವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ತೆಗೆದುಕೊಳ್ತಾರಾ, ಏನು ವರದಿ ಒಪ್ಕೊಳುತ್ತಾ ಸರ್ಕಾರ, ಜಾರಿ ಆಗುತ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ಇನ್ನೂ ಕ್ವಶನ್ ಮಾರ್ಕಲ್ಲೇ ಇದ್ದಾವೆ. ನೋಡೋಣ. ನಮಸ್ಕಾರ ವಾರ್ತಾಭಾರತಿಯ ವೀಕ್ಷಕರಿಗೆ. ಅಗೈನ್ ನಾನು ಧರಣೀಶ್ ಪುಗಿನಕೆರೆ. ವಾರ್ತಾಭಾರತಿಯನ್ನು ಬೆಂಬಲಿಸುವ ದೃಷ್ಟಿಯಿಂದ ವಾರ್ತಾಭಾರತಿಯ ವೆಬ್ ಪೇಜ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.